ನಮಸ್ತೆ ವೀಕ್ಷಕರೇ. ಸ್ವರ ಸಂಕ್ರಾಂತಿ ಉತ್ಸವ 2026 ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕಲ್ಲಡ್ಕ. ನಾಳೆ ಮಂಗಳೂರಿನ ಟೌನ್ ಹಾಲ್ ನಲ್ಲಿ ಮಧ್ಯಾಹ್ನ 2 ಗಂಟೆಗೆ ಸ್ವರ ಸಂಕ್ರಾಂತಿ ಉತ್ಸವ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ವಿವರವನ್ನ ನೀಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ವಿದ್ವಾನ್ ವಿಶ್ವಾಸ್ ಕೃಷ್ಣ ಮತ್ತು ವಿದೂಷಿ ಸಿಎ ಶ್ರೇಷ್ಠ ಲಕ್ಷ್ಮಿಯವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಾಗಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಾಗೆ ಸ್ವರ ಸಂಕ್ರಾಂತಿ ಉತ್ಸವ ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ವಿವರಗಳನ್ನ ತಿಳ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದೆ. ನಾಳೆ ಮಂಗಳೂರಿನ ಟೌನ್ ಹಾಲ್ನಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಸೊ ಸ್ವರ ಸಂಕ್ರಾಂತಿ ಉತ್ಸವ, ಈ ಒಂದು ಕಾರ್ಯಕ್ರಮ ಯಾತಕ್ಕಾಗಿ ಆಯೋಜನೆ ಮಾಡಿದ್ದೀರಾ ಅನ್ನುವಂಥದ್ದು? ಎಲ್ರಿಗೂ ವೀಕ್ಷಕರಿಗೂ ನಮಸ್ಕಾರ. ಸ್ವರ ಸಂಕ್ರಾಂತಿ ಉತ್ಸವ ಅಂತ ಹೇಳಿದರೆ ಹೆಸರೇ ಹೇಳುವ ಹಾಗೆ ಮಕರ ಸಂಕ್ರಾಂತಿಯ ದಿವಸ ಮಾಡುವ ಒಂದು ಉತ್ಸವ. ಅದು ಸಂಗೀತದ ಉತ್ಸವ ಅಂತ, ಸ್ವರಗಳ ಉತ್ಸವ. ಸೊ ಸುಮಾರು ನಾನು ಚಿಕ್ಕದಿರದ ಒಂದು ಸಣ್ಣ ಹಿನ್ನೆಲೆ ಹೇಳಬೇಕು. ನಾನು ಮಂಗಳೂರಿನವನೇ. ಮಂಗಳೂರಿನಲ್ಲಿ ಇದ್ದು ಸಂಗೀತ ಕಲೀಲಿಕ್ಕೋಸ್ಕರ ಇಲ್ಲಿ ಪ್ರಯತ್ನ ಪಟ್ಟುಕೊಂಡು ಮತ್ತೆ ಚೆನ್ನೈಗೆ ಹೋಗಿ ವಿದ್ವಾನ್ ವಿಠಲ್ ರಾಮಮೂರ್ತಿ ಅಂತ ಹೇಳಿರುವ ಮಹಾನ್ ಕಲಾವಿದರ ಹತ್ರ ವೈಲಿನ್ ಅಭ್ಯಾಸ ಮಾಡ್ತಾ ಮಾಡ್ತಾ ಬಂದಿರುವಾಗ ಮಂಗಳೂರಿನಲ್ಲಿ ತುಂಬಾ ಸಭಾಗಳು ಸಂಗೀತವನ್ನು ಬೆಳೆಸಲಿಕ್ಕೋಸ್ಕರ ಪ್ರಯತ್ನ ಪಡುವುದನ್ನು ನೋಡಿದ್ದೇವೆ. ಸಂಗೀತದ ಮ್ಯಾಪ್ ಅಂತ ಹೇಳಿ ಒಂದು ನೋಡಿದ್ರೆ ಮಂಗಳೂರು ಆ ಮ್ಯಾಪ್ ಅಲ್ಲಿ ಇರ್ಲಿಲ್ಲ ಇಲ್ಲಿವರೆಗೆ. ಅಂದ್ರೆ ಸಂಗೀತ ಕೇಳುವವರು ಅಥವಾ ಒಳ್ಳೊಳ್ಳೆ ಸಂಗೀತ ಕಾರ್ಯಕ್ರಮಗಳು ತುಂಬಾ ಮಂಗಳೂರಿನಲ್ಲಿ ಆವಾಗ ಆಗ್ತಾ ಉಂಟು ಅಂತ ಹೇಳುವ ಒಂದು ಇತಿಹಾಸ ಮಂಗಳೂರಿನಲ್ಲಿ ಹೆಚ್ಚು ಇಲ್ಲ. ಇಲ್ಲ ಅಂತಲ್ಲ, ಆದ್ರೆ ಬೇರೆ ಊರಿಗೆ ಕಂಪೇರ್ ಮಾಡಿದ್ರೆ ಈಗ ಬೆಂಗಳೂರು ಇರ್ಬೋದು, ಕೊಚ್ಚಿನ್ ಇರ್ಬೋದು, ಸೊ ಬಾಂಬೆ, ಕೋಲ್ಕತ್ತಾ, ಚೆನ್ನೈ ಎಲ್ಲ ನೋಡಿದ್ರೆ ಸಂಗೀತ ಅಷ್ಟರ ಮಟ್ಟಿಗೆ ನಮ್ಮ ಮಂಗಳೂರಿನಲ್ಲಿ ಜನರ ಮನಸ್ಸಿನೊಳಗೆ ಅಥವಾ ಜನಮಾನಸದಲ್ಲಿ ಅಷ್ಟೊಂದು ರೆಗ್ಯುಲರ್ ಆಗಿ ಅಂತೇಳಿ ಇಲ್ಲ. ಸೊ ತುಂಬಾ ಜನ ಆರ್ಗನೈಸರ್ಸ್, ನಾವು ಚಿಕ್ಕದಿಂದ ಮೇಲೆ ಬರ್ತಾ ಇರುವಾಗ ತುಂಬಾ ಆರ್ಗನೈಸರ್ಸ್ ಯಾವಾಗ್ಲೂ ಹೇಳೋದುಂಟು, ಸಂಗೀತ ಕಾರ್ಯಕ್ರಮ ಮಾಡಿದ್ರೆ ಜನ ಬರುವುದಿಲ್ಲ ಅಂತೇಳಿ. ಆಮೇಲೆ ತುಂಬಾ ಜನ ಕಲಾವಿದರು ಹೇಳ್ತಾ ಇರ್ತಾರೆ, ನಮಗೆ ಸಂಗೀತದಲ್ಲಿ ಅವಕಾಶಗಳಿಲ್ಲ ಮಂಗಳೂರಲ್ಲಿ ಅಂತ. ಆಮೇಲೆ ತುಂಬಾ ಕಲಾವಿದರುಗಳ ಮನಸ್ಸಿನಲ್ಲಿ ಇರೋದು, ಮಂಗಳೂರಿನಲ್ಲಿ ಇದ್ದ ಯಾವುದೇ ಆರ್ಟಿಸ್ಟ್ ಮೇಲೆ ಬರ್ಲಿಕ್ಕೆ ಆಗುದಿಲ್ಲ ಅಂತ, ಇಲ್ಲಿ ಅವಕಾಶಗಳು ಕಡಿಮೆ ಅಂತ. ಯಾರು ಒಬ್ಬರನ್ನ ತಳ್ಳಿ ಹಾಕ್ತಾರೆ ಆ ತರದ ವಿಚಾರ ಅಲ್ಲ, ಅವಕಾಶಗಳು ಯೂಶುವಲಿ ಕಡಿಮೆ ಅಂತ. ಆದ್ರೆ ಈಗ ಬದಲಾಗಿದೆ, ಈಗ ಬದಲಾಗ್ತಾ ಉಂಟು. ಅದರ ಹಿಂದೆ ತುಂಬಾ ಸಂಗೀತ ಪ್ರೇಮಿಗಳ ಶ್ರಮ ಇದೆ. ಅದರಲ್ಲಿ ನಾವು ಕೂಡ ಒಬ್ರು. ಸೊ ಜನರಿಗೆ ಸಂಗೀತವನ್ನು ತಲುಪಿಸಬೇಕು. ಸಂಗೀತ ಅಂತ ಹೇಳಿದ್ರೆ ಒಂದು ಈ ಲೆವೆಲ್ ನಲ್ಲಿ ಇದೊಂದು ಫ್ಯಾಷನೇಬಲ್ ಒಂದು ಈವೆಂಟ್ ಆಗಿ ತರ ಮಾಡಿ ಸಂಗೀತವನ್ನು ಎಂಜಾಯ್ ಮಾಡೋದನ್ನು ಜನರಿಗೆ ಒಂದು ತೋರಿಸಿಕೊಡ್ಬೇಕು ಅಂತ ಹೇಳಿರುವ ಉದ್ದೇಶದಿಂದ ನಾವು ಸ್ವರ ಸಂಕ್ರಾಂತಿ ಉತ್ಸವವನ್ನು ಪ್ರಾರಂಭ ಮಾಡಿದೆವು. 2023ನೇ ಇಸವಿಯಲ್ಲಿ ಇದಕ್ಕೆ ಮೊದಲ ಹೆಜ್ಜೆ ಇಟ್ಟದ್ದು ನಾವು. ಹಾಗಾದ್ರೆ ಅದು 3ನೇ ವರ್ಷ ಅಂತ ಹೇಳ್ಬೋದು. 3 ವರ್ಷ ಕಂಪ್ಲೀಟ್ ಆಯ್ತು. ಇದೀಗ 4ನೇ ವರ್ಷ. ಹೌದು. ಸೊ 2023ನೇ ಇಸವಿಯಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕು ಅಂತ ಎಣಿಸುವಾಗ ನಮ್ಮ ಗುರುಗಳು ವಿಠಲ್ ರಾಮಮೂರ್ತಿ ಸರ್ ಹಾಗೂ ಇನ್ನೊಬ್ರು ಗುರುಗಳು ರಾಮಕೃಷ್ಣ ಆಶ್ರಮದಲ್ಲಿ ಇದ್ದವರು ಸ್ವಾಮಿ ನಿಜಲಿಂಗೇಶ್ವರ ಅವರು, ಇವರಿಬ್ಬರ ಹತ್ರ ಈ ವಿಚಾರವನ್ನು ಡಿಸ್ಕಸ್ ಮಾಡಿ ಏನ್ ಮಾಡ್ಬೋದು. ನಮಗೆ ವರ್ಷ ಪೂರ್ತಿ ಕಾರ್ಯಕ್ರಮ ಮಾಡುವ ಇಚ್ಛೆ ಇಲ್ಲ. ಅಂದ್ರೆ ಬೇರೆ ಆರ್ಗನೈಸರ್ಸ್ ತರನೇ ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮ ಮಾಡ್ತಾ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿ ಕೊನೆಗೆ ನಮ್ಮಲ್ಲಿ ಜನ ಬರ್ಲಿಲ್ಲ ಅಂತ ಹೇಳಿ ದುಃಖ ತೋರುವ ಆಸೆ ಇಲ್ಲ ನಮ್ಗೆ ಇರೋದು ವರ್ಷಕ್ಕೆ ಒಂದು ಕಾರ್ಯಕ್ರಮ ಮಾಡುವ, ಮಾಡಿದ ಕಾರ್ಯಕ್ರಮಕ್ಕೆ ಇಡೀ ಮಂಗಳೂರೇ ಬರುವ ಹಾಗೆ ಆಗ್ಬೇಕು ಅಂತ, ಅದ್ದೂರಿಯಾಗಿ ಮಾಡ್ಬೇಕು. ಮಾತ್ರ ಅಲ್ಲ, ಸಂಗೀತದಲ್ಲಿ ಈ ತರನು ಇದೆ ಅಂತ ಹೇಳಿರೋ ಒಂದು ಹೊಸ ಕಲ್ಪನೆ ಜನರಿಗೆ ಮುಟ್ಟಿಸ್ಬೇಕು ಅಂತ ಆ ಉದ್ದೇಶ ಇಟ್ಟುಕೊಂಡು ನಾವು ಸ್ವರ ಸಂಕ್ರಾಂತಿ ಉತ್ಸವವನ್ನು ಪ್ರಾರಂಭ ಮಾಡಿದೆವು. ಸೊ ಫಸ್ಟ್ ಇಯರ್ 2023 ಅಲ್ಲಿ ರಾಮಕೃಷ್ಣ ಆಶ್ರಮದ ಸ್ವಾಮಿ ವಿವೇಕಾನಂದ ಹಾಲ್ ನಲ್ಲಿ ನಾವು ಮೊದಲ ಕಾರ್ಯಕ್ರಮ ಮಾಡಿದೆವು. ಅವತ್ತು ವಿದ್ವಾನ್ ವಿಠಲ್ ರಾಮಮೂರ್ತಿ ನಮ್ಮ ಗುರುಗಳು ಜೊತೆಗೆ ಅವರ ಜೊತೆ ಪದ್ಮಾಶಂಕರ್ ಅಂತೇಳಿ ಚೆನ್ನೈನ ಇನ್ನೊಬ್ರು ವೈಲಿನಿಸ್ಟ್ ಸೇರಿ ವೈಲಿನ್ ಡುಯೆಟ್ ಕಾನ್ಸರ್ಟ್. ನನಗೆ ಅಲ್ಲಿ ಸ್ವಾಮಿಗಳೇ ಅವತ್ತು ಹೇಳಿರುವ ಮಾತಿದು, ಇಲ್ಲಿವರೆಗೆ ಈ ಹಾಲ್ ಈ ತರ ಫುಲ್ ಆಗಿರ್ಲಿಲ್ಲ ಅಂತ ಹೇಳಿ. ಬಂದವರಲ್ಲಿ 50% ಜನ ಹೊಸ ಆಡಿಯನ್ಸ್, ಫಸ್ಟ್ ಟೈಮ್ ಸಂಗೀತ ಕೇಳಲಿಕ್ಕೆ ಬಂದಿದ್ದಾರೆ. ಬಂದು ಕೂತು ಕೇಳಿ ಕೊನೆಯವರೆಗೂ ಕೂತು ಎಂಜಾಯ್ ಮಾಡಿ ನಮ್ಮ ಹತ್ರ 2 ಮಾತು ಒಳ್ಳೇದು ಮಾತು ಹೇಳಿ, ಇದು ಎಷ್ಟೊಂದು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀರಾ ಅಂತೆಲ್ಲ ಹೇಳಿ ನಮ್ಗೆ ಬೆನ್ನು ತಟ್ಟಿ ಹೋಗಿದ್ದಾರೆ. ಅದು ನಮ್ಮ ಪ್ರೇರೇಪಣೆ ನಮಗೆ ಆದದ್ದು. ಅಂದ್ರೆ ಸಂಗೀತಕ್ಕೆ ನಾವು ಒಂದು ಮಾಡುವ ಸೇವೆ ಇದು.
ಅಂದ್ರೆ ಈ ಕಾರ್ಯಕ್ರಮ ಸ್ವರ ಸಂಕ್ರಾಂತಿ ಉತ್ಸವ ಎಲ್ಲ ಮಾಡೋದ್ರಿಂದಾಗಿ ನಮಗೇನಾದ್ರೂ ಒಂದು ಹೆಸರು ಬರ್ತದೆ ಅಥವಾ ಮಾನಿಟರಿ ಬೆನಿಫಿಟ್ಸ್ ಆಗ್ತದೆ ಅಥವಾ ನಮಗೆ ಇನ್ನೊಂದು ಕಡೆ ನಾನು ವಯಲಿನಿಸ್ಟ್ ಆಗಿರೋದ್ರಿಂದ ನನಗೆ ಇನ್ನೊಂದು ಸಭಾದವರು ಕರೆಸಿ ನನಗೊಂದು ಕಾರ್ಯಕ್ರಮ ಕೊಡ್ತಾರೆ ಅಂತ ಹೇಳಿರೋ ಒಂದು ಕಾನ್ಸೆಪ್ಟ್ ಇಲ್ಲ ಇದರಲ್ಲಿ. ಇದು ಪ್ಯೂರ್ಲಿ ಮ್ಯೂಸಿಕ್ಕಿನ ಮೇಲಿರುವ ಪ್ರೀತಿ ನಮ್ಮದು. ಸಂಗೀತದ ಶಾರದೆಗೆ ನಾವೊಂದು ಮಾಡುವ ಸಣ್ಣ ಸೇವೆ ಅಂತ, ಅಳಿಲು ಸೇವೆ. ಖಂಡಿತ. ಓಕೆ ಸರ್, ಈಗ ಈ ಒಂದು ಸ್ವರ ಸಂಕ್ರಾಂತಿ ಉತ್ಸವ ಏನೊಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ, ಸೊ ಈ ಒಂದು ಯೋಚನೆ ಖಂಡಿತವಾಗ್ಲೂ ಯಾರಾದರೂ ಒಬ್ಬರಿಗೆ ಬರಲಿಕ್ಕೆ ಸಾಧ್ಯ, ಅಂದರೆ ಎಲ್ರಿಗೂ ಈ ಯೋಚನೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾರಿಗಾದರೂ ಒಬ್ಬರಿಗೆ ಈ ಯೋಚನೆ ಬಂದ ನಂತರ ಇನ್ನೊಬ್ಬರಿಗೆ ಹೇಳುವಾಗ ಈ ಒಂದು ಯೋಜನೆ ಜಾರಿ ಮಾಡ್ಬೋದು. ಆ್ಯಕ್ಚುಲಿ ಈ ಪ್ರೋಗ್ರಾಮಿನ ಯೋಚನೆ ಬಂದದಾದ್ರೆ ಯಾರಿಗೆ? ಅದು ನಾವು ಸ್ವರಾಲಯ ಅಂತ ಹೇಳಿ ಈ ಒಂದು ಸಂಸ್ಥೆ, ಸ್ವರಾಲಯ ಸಾಧನಾ ಫೌಂಡೇಶನ್ ಅಂತ ಇರೋ ಈ ಒಂದು ಸಂಸ್ಥೆ ಹುಟ್ಟು ಹಾಕ್ಲಿಕ್ಕೆ ಅದಕ್ಕೊಂದು ಒಂದು ಬ್ಯಾಕ್ಗ್ರೌಂಡ್ ಹೇಳಬೇಕು. ಸೊ 2017ರಲ್ಲಿ ನಾವು ಅಂದ್ರೆ ಸಣ್ಣದಿರುವಾಗದಿಂದ ವಿಠಲ್ ರಾಮಮೂರ್ತಿ ಸರ್ ಅಲ್ಲಿ ವಯಲಿನ್ ಅಭ್ಯಾಸ ಮಾಡ್ತಾ ಇದ್ದೆವು. ಅವರು ಆ ಒಂದು ಕಲಾವಿದರು, ನಮ್ಮ ಗುರುಗಳು, ಧರ್ಮಸ್ಥಳದಲ್ಲಿ ಅವರದ್ದು ಒಂದು ಮೂಲ ಮನೆ ಇದೆ, ಕರುಂಬಿತ್ತಿಲ್ ಅಂತ ಹೇಳಿ ಮನೆ ಹೆಸರು. ಅಲ್ಲಿ ಅವರು ವರ್ಷಂ ಪ್ರತಿ ಕರುಂಬಿತ್ತಿಲ್ ಶಿಬಿರ ಅಂತ ಮಾಡ್ತಾರೆ ಏಪ್ರಿಲ್ ಮೇ ಟೈಮಲ್ಲಿ. ಅವರು ಅಂತ ಹೆಸರಾಂತ ಕಲಾವಿದರು, ಅಂದರೆ ಮಂಗಳೂರಲ್ಲಿ ಅಥವಾ ಈ ನಮ್ಮ ಹಳ್ಳಿಯ ಊರಲ್ಲಿ ಸಂಗೀತ ಕಲಿಯುವ ಮಕ್ಕಳಿಗೆ ಅಂಥ ಆರ್ಟಿಸ್ಟನ್ನು ಇಲ್ಲಿಯವರೆಗೆ ನೋಡಿಯೇ ಇರಲಿಕ್ಕಿಲ್ಲ. ಅವರು ಯೂಟ್ಯೂಬಲ್ಲಿ ಕೇಳಿರ್ಬೋದು ಅಂತ, ಅಥವಾ ಅಂದರೆ ಅವ್ರ ಹತ್ರ ಮಾತಾಡುವ ಭಾಗ್ಯ ಆಗಲಿ, ನೋಡೋದೇ ಒಂದು ಅಸಾಧ್ಯ ಅಂತ ಇರುವ ಆರ್ಟಿಸ್ಟ್ಗಳನ್ನೆಲ್ಲ ಅವರು ಆ ಹಳ್ಳಿಗೆ ಕರೆಸಿ ಒಂದು ವಾರ ಮಕ್ಕಳ ಜೊತೆ ಇರಿಸಿ ಅವರಿಂದ ಪಾಠ ಮಾಡೋದು, ಮಕ್ಕಳವರಿಂದ ಕಲಿಯೋದು, ಈ ರೀತಿ ಎಲ್ಲ ಮಾಡಿಕೊಂಡು ಬರ್ತಾ ಇದ್ರು. ಸುಮಾರು ಈಗ 25 ವರ್ಷ ಆಯ್ತು ಅದ್ರದ್ದು. ಈ ವರ್ಷ 26ನೇ ವರ್ಷ. ಸೊ ನಾವು ಈ ಶಿಬಿರಕ್ಕೆ ಪ್ರತಿ ವರ್ಷ ಹೋಗ್ತಿದ್ದೆವು. ಹೋಗಿ ಆದ್ಮೇಲೆ ನಮ್ಮಲ್ಲಿ ನಾವು ವಯಲಿನ್ ಅವರಿಂದ ಅಭ್ಯಾಸ ಮಾಡ್ತಾ ಮಂಗಳೂರಲ್ಲಿ ವಿದ್ಯಾರ್ಥಿಗಳಿಗೆ ವಯಲಿನ್ ಪಾಠ ಮಾಡ್ಲಿಕ್ಕೂ ಆರಂಭ ಮಾಡಿದೆವು. ಆಗ ನಮ್ಗೆ ಅದೇ ಕಲ್ಪನೆ ಬಂದದ್ದು, ವಿಠಲ್ ರಾಮಮೂರ್ತಿ ಸರ್ ಹೇಗೆ ಮಾಡ್ತಾರಲ್ಲ ಅದರ ಒಂದು ಸಣ್ಣ ತುಣುಕು, ಅಂದರೆ ಅಲ್ಲಿ ಹೋಗಿ ನಾವು ಆ ಒಂದು ಎಕ್ಸ್ಪೀರಿಯನ್ಸ್ ತಗೊಂಡಿದ್ದೆವು, ಆ ಒಂದು ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸ್, ಅದೊಂದು ಬ್ಲಿಸ್. ಅದು ಅಲ್ಲಿ ಕೂತ್ಕೊಂಡು ನಾವು ಅಂದರೆ 24 hours ಮ್ಯೂಸಿಕಲ್ಲಿ, ಬೆಳಿಗ್ಗೆ 5 ಗಂಟೆಗೆ ಶುರು ಆದರೆ ರಾತ್ರಿ 12:30 1 ಗಂಟೆವರೆಗೆ ಸಂಗೀತವೇ, ಇಡೀ ಹೊತ್ತು ಸಂಗೀತ. ಬಟ್ ಅದು ಬೋರ್ ಆಗೋದಿಲ್ಲ, ಅಂದರೆ ಆ ಒಂದು ಫೀಲಿಂಗೇ ಬೇರೆ ಅದು. ಸೊ ಅಲ್ಲಿಯ ಒಂದು ಎಕ್ಸ್ಪೀರಿಯನ್ಸ್ ಅಂತ ತಗೊಂಡು ನಮಗೆ ಇಲ್ಲಿ ನಮ್ಮ ಮಕ್ಕಳು, ನಮ್ಮ ಸ್ಟೂಡೆಂಟ್ ಬೇಸ್ ಸ್ವಲ್ಪ ಜಾಸ್ತಿ ಹೋದಾಗೆ ಅವರಿಗೂ ಒಂದು ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂತ ಎಣಿಸಿಕೊಂಡು ನಾವು ಒಂದು ಕಲ್ಪನೆ ಜಾರಿ ಮಾಡಿ ವಿಠಲ್ ರಾಮಮೂರ್ತಿ ಸರ್ ಹತ್ರನೇ ಮಾರ್ಗದರ್ಶನ ಕೇಳಿ ನಮ್ಮ ಮನೆಯಲ್ಲೇ 2017ರಲ್ಲಿ ನಾವೊಂದು ಸ್ವರಾಲಯ ಸಾಧನಾ ಕ್ಯಾಂಪ್ ದೀಪಾವಳಿ ಟೈಮಿಗೆ ನಾವೊಂದು ಸಣ್ಣದಾಗಿ ನಮ್ಮ ಸ್ಟೂಡೆಂಟ್ಸ್, ಅಂದ್ರೆ ನೀವೇ ಈಗ ಆ ಒಂದು ಕ್ಯಾಂಪ್ಗೆ ಹೆಸರನ್ನ ಕೊಟ್ಟಿದ್ದೀರಾ, ಸ್ವರಾಲಯ ಕ್ಯಾಂಪ್ ಅಂತ ನಾವೇ ಒಂದು ಹೆಸರು ಕೊಟ್ಟು ಕ್ಯಾಂಪ್ ಮಾಡಿ ನಮ್ಮ ಸ್ಟೂಡೆಂಟ್ಗಳೇ ಬಂದು ಕೂತ್ಕೊಳ್ತಿದ್ರು. ಸೊ ನಾವು ಬೆಳಿಗ್ಗಿಂದ ಸಾಯಂಕಾಲದವರೆಗೆ ಮಕ್ಕಳಿಗೆ ಸಂಗೀತದಲ್ಲೇ ಅಭ್ಯಾಸ ಮಾಡಿಸೋದು, ಹೀಗೆ ಮಾಡಿಕೊಂಡು ಹೋಗ್ತಾ ಇದ್ದೆವು. ಸೊ ಅದು ಕಂಟಿನ್ಯೂ ಆಗಿ ನಾವು ಪ್ರತಿ ತಿಂಗಳು ಮಾಡ್ತಾ ಬಂದಿದ್ದೆವು. ಸೊ ಡಿಸೆಂಬರಲ್ಲಿ ನಮ್ಮ 100ನೇ ಕ್ಯಾಂಪ್ ಕಂಪ್ಲೀಟ್ ಆಯಿತು. ಮೊನ್ನೆಗೆ ನಾವು 100 ಕ್ಯಾಂಪ್ಸ್. ಓಕೆ, 100 ಕ್ಯಾಂಪ್ಸ್ 2017ರಿಂದ 2026ರವರೆಗೆ. ಯಾವ ತಿಂಗಳು ಕೂಡ ನಾವು ಮಿಸ್ ಮಾಡಲಿಲ್ಲ. ಒಂದು ನಮ್ಮ ಸೈಡಿನ ಒಂದು ಕಮಿಟ್ಮೆಂಟ್, ಇನ್ಕ್ಲೂಡಿಂಗ್ ಅಂದ್ರೆ ಈ ಕ್ಯಾಂಪ್ ಪ್ರಾರಂಭ ಮಾಡ್ಲಿಕ್ಕೆ ಒಬ್ರು ಮುಖ್ಯ ಕಾರಣ ನಮ್ಮ ತಂದೆ ವೆಂಕಟೇಶ್ ಭಟ್ ಅಂತೆ. ಅವರು ಈ ನಮ್ಮ ಸಂಸ್ಥೆಯ ಫೌಂಡರ್. ಅವರು ಸಂಗೀತ ಕಲ್ತವರಲ್ಲ, ನಮಗಿಬ್ಬರಿಗೆ ಸಂಗೀತ ಕಲಿಸ್ಬೇಕು ಅಂತ ಹೇಳಿರುವ ಆಸೆಯಲ್ಲಿ ಅಪ್ಪ ಮತ್ತೆ ಅಮ್ಮ ಇಬ್ರು ಸೇರಿ, ಸೊ ಅಪ್ಪ ಮತ್ತೆ ಅಮ್ಮ ಸೇರಿ ಮಾಡುವಾಗ ಅವರಿಗೆ ಅಪ್ಪನಿಗೆ ಒಂದು ಕಲ್ಪನೆ, ಈ ತರ ಒಂದು ಶುರು ಮಾಡಿ ಮಕ್ಕಳಿಗೆ ಏನಾದ್ರು ಕೊಡಬೇಕು ಅಂತ ಹೇಳಿ. ನಮಗೆ ಗೊತ್ತಿದೆ, ಗುರುಗಳ ಹತ್ರ ಕಲ್ತಿರೋದು, ಅದನ್ನು ಏನು ಗೊತ್ತಿಲ್ಲದ ಮಕ್ಕಳಿಗೆ ಹೇಳಿ ಕೊಡ್ಲಿಕ್ಕೆ ಒಂದು ಅವಕಾಶ ಆಗ್ಬೇಕು ಅಂತ ಹೇಳಿ ಪ್ರಾರಂಭ ಮಾಡಿದ್ರು. ಸೊ ಹಾಗಾಗಿ ಈ ಒಂದು ಸ್ವರಾಲಯ ಸಾಧನಾ ಫೌಂಡೇಶನ್ ಅನ್ನುವಂಥ ಹುಟ್ಕೊಂಡಿತ್ತು ಅಂತ ಹೇಳ್ಬೋದು. ಓಕೆ ಸರ್, ಈಗ ನಾಳೆ ಏನು ಟೌನ್ ಹಾಲ್ನಲ್ಲಿ ನಡೀಲಿಕ್ಕಿರುವಂತಹ ಕಾರ್ಯಕ್ರಮ ಸೊ ಅದ್ಧೂರಿಯಾಗಿ ನಡೀಲಿಕ್ಕಿದೆ. ಆದರೆ ಈ ಒಂದು ಕಾರ್ಯಕ್ರಮ ಯಾವ ರೀತಿ ಹೋಗುತ್ತೆ, ಅಂದರೆ ಸ್ಟಾರ್ಟ್ ಯಾವ ರೀತಿ ಆಗುತ್ತೆ, ಏನೆಲ್ಲ ಕಾರ್ಯಕ್ರಮಗಳು ಈ ಒಂದು ಸ್ವರ ಸಂಕ್ರಾಂತಿ ಉತ್ಸವದಲ್ಲಿ ಆಯೋಜನೆಗೊಂಡಿದೆ? ಈಗ ಬಹಳ ವಿಶೇಷವಾದ 2 ಕಾರ್ಯಕ್ರಮ ಇದೆ ನಾಳೆ. ಅದರಲ್ಲಿ ಮೊದಲನೆಯದ್ದು ಮಧ್ಯಾಹ್ನ 2 ಗಂಟೆಗೆ ಪ್ರಾರಂಭ ಆಗ್ತದೆ. ಸುಮಾರು 100 ಮಕ್ಕಳು ಏಕಕಾಲದಲ್ಲಿ ವೈಲಿನ್ ಪ್ರಸ್ತುತಿ ಮಾಡ್ತಾರೆ. 100 ವೈಲಿನ್ಸ್ ಎನ್ಸೆಂಬಲ್ ಅಂತ ಹೇಳ್ತಾರೆ, ಅದಕ್ಕೆ ಸ್ವರಾಲಯ ಸಿಂಫೋನಿ ಅಂತ ಕರಿತೇವೆ. ಒಂದು ಬ್ಯಾಂಡ್ ಮಾಡಿದ್ದೇವೆ ನಾವು. ಆ ಬ್ಯಾಂಡಿನ ಒಂದು ದೊಡ್ಡ ಪರ್ಫಾರ್ಮೆನ್ಸ್ 1.5 ಗಂಟೆ, 2ರಿಂದ 3.5 ಗಂಟೆವರೆಗೆ 100 ಮಕ್ಕಳು ಆಯ್ತಾ. 100 ಮಕ್ಕಳು ವೈಲಿನ್ ನುಡಿಸ್ತಾರೆ, ಹಾಡ್ತಾರೆ. ವಿಶೇಷ ಏನಂತ ಹೇಳಿದ್ರೆ ಈ 100 ಮಕ್ಕಳು ಕೂಡ ಸುಮಾರು ಒಂದು 15-20 ವರ್ಷ ಕಲ್ತವರಲ್ಲ, ಅದರಲ್ಲಿ 3 ತಿಂಗಳ ಹಿಂದೆ ಸೇರಿದವರು ಇದ್ದಾರೆ.
8-10 ವರ್ಷದಿಂದ ಕಲಿಯುವವರು ಇದ್ದಾರೆ. ಈ ಪ್ರೋಗ್ರಾಮ್ನಲ್ಲಿ ಅವರೆಲ್ಲರೂ ಕೂಡ ಒಂದೇ ರೀತಿಯಾಗಿ ಸುಶ್ರಾವ್ಯವಾಗಿ ಹಾಡುದು ವೈಲಿನ್ ನುಡಿಸುದು ಎರಡು ಮಾಡ್ತಾ ಇದ್ದಾರೆ. ನಾವೆಲ್ಲ ಈಗ ಅವ್ರದ್ದು ರಿಹರ್ಸಲ್ ಕಂಟಿನ್ಯೂಸ್ ಆಗ್ತಾ ಉಂಟು. ಅಷ್ಟು ಜೋಶ್ ಮಕ್ಕಳಲ್ಲಿ. ಅದನ್ನು ಮಂಗಳೂರಿನವರು ಖಂಡಿತವಾಗಿ ನೋಡ್ಲೇಬೇಕಾದದ್ದು. ಖಂಡಿತ ಮಂಗಳೂರಲ್ಲಿ ಫಸ್ಟ್ ಟೈಮ್ ಈ ತರ ವೈಲಿನ್ ನಲ್ಲಿ ನಡೀತಾ ಹೌದು. ಇಲ್ಲಿವರೆಗೆ ಯಾರು ಕೇಳಲಿಕ್ಕಿಲ್ಲ. ಅಂದ್ರೆ 100 ಮಕ್ಕಳಿಂದ ಒಂದು ಕಾರ್ಯಕ್ರಮ ಅಂಡ್ ಇನ್ನೊಂದು ಕಾರ್ಯಕ್ರಮ. ಎರಡನೇದ್ದು ಪಂಡಿತ್ ಅಜಯ್ ಚಕ್ರವರ್ತಿ ಅಂತ ಹೇಳಿ ಸಂಗೀತದ ಮೇರು ಮೇರು ದಿಗ್ಗಜ ಅವರು ಬದುಕಿ ಉಳಿದಿರುವಂತ ಒಂದು ಲೆಜೆಂಡ್ ಅಂತ ಹೇಳ್ಬೋದು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಮಹಾನ್ ಕಲಾವಿದರು. ಅವರನ್ನು ಕರೆಸ್ತಾ ಇದ್ದೇವೆ. ಅವರು ನಾಳೆ ಬಂದು ಸ್ವರ ಸಂಧ್ಯಾ ಅಂತ ಹೇಳಿ ಒಂದು ಹಿಂದೂಸ್ತಾನಿ ಕ್ಲಾಸಿಕಲ್ ಕಾನ್ಸರ್ಟ್ ಕೊಡ್ತಾರೆ ಸಾಯಂಕಾಲ 5ರಿಂದ 8 ಗಂಟೆವರೆಗೆ. ಅದರಲ್ಲಿ ಪಂಡಿತ್ ಇಶಾನ್ ಘೋಷ್ ಅಂತ ಹೇಳಿರುವವರು ತಬ್ಲಾದಲ್ಲಿಯೂ, ಅಜಯ್ ಜೋಗ್ಲೇಕರ್ ಅಂತ ಹೇಳಿರುವವರು ಹಾರ್ಮೋನಿಯಂನಲ್ಲೂ ಸಹಕರಿಸ್ತಾ ಇದ್ದಾರೆ. ಈ ಅಜಯ್ ಚಕ್ರವರ್ತಿ ಅಂತ ಹೇಳಿರುವವರು ಪದ್ಮಶ್ರೀ ಮತ್ತೆ ಪದ್ಮಭೂಷಣ ಅವಾರ್ಡಿ. ಅವರು ಹಾಡದೇ ಇರುವಂತಹ ಹಾಡುಗಳೇ ಇಲ್ಲ, ಅವರು ಕೊಡದೇ ಇರುವಂತಹ ಕಾನ್ಸರ್ಟ್ಗಳೇ ಇಲ್ಲ. ಎಲ್ಲ ಮೇರು ದಿಗ್ಗಜರುಗಳೊಟ್ಟಿಗೆ ಅವರು ಪರ್ಫಾರ್ಮ್ ಮಾಡಿದವರು. ಆಮೇಲೆ ಶ್ರುತಿ ನಂದನ್ ಅಂತ ಹೇಳಿ ಕೋಲ್ಕತ್ತಾದಲ್ಲಿ ಒಂದು ದೊಡ್ಡ ಇನ್ಸ್ಟಿಟ್ಯೂಟ್ ಕಟ್ಟಿ ಸಾವಿರಾರು ಆರ್ಟಿಸ್ಟ್ ಗಳನ್ನು ರೆಡಿ ಮಾಡಿದವರು. ನಾವೆಲ್ಲ ಇಲ್ಲಿ 100-300 ಮಕ್ಕಳನ್ನು ನಾವು ರೆಡಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಅಷ್ಟೇ. ಅವರೆಲ್ಲ 1-2-3 ಸಾವಿರ ಆರ್ಟಿಸ್ಟ್ ಗಳನ್ನೇ ರೆಡಿ ಮಾಡಿದ್ದಾರೆ. ಅಂತ ಬಹಳ ದೊಡ್ಡ ಸಂಗೀತ ವಿದ್ವಾಂಸರು ಮಂಗಳೂರಿಗೆ ಬಹಳ ರೇರ್ ಆಗಿ ಬರುದು. ಈ ತರದ ಒಂದು ಆಪರ್ಚುನಿಟಿ, ಅವರದ್ದು ಲೈವ್ ಕಾನ್ಸರ್ಟ್ ಕೇಳಲಿಕ್ಕೆ ಮಂಗಳೂರಿನವ್ರಿಗೆ ಇನ್ನೊಂದು ಅವಕಾಶ ಸಿಗ್ತದ ಅಂತ ಹೇಳಿರೋ ದೊಡ್ಡ ಕ್ವಶನ್ ಮಾರ್ಕ್. ಸಿಕ್ಕಿದ ಅವಕಾಶ ಅಂತೂ ಅದ್ಭುತವಾಗಿರೋದು. ಬಂದು ಎಲ್ಲರೂ ಕೂಡ ಈ ಅವಕಾಶದಲ್ಲಿ ಪಾಲ್ಗೊಂಡು ಅದನ್ನು ಸದುಪಯೋಗ ಪಡಿಸಬೇಕು, ಹಾಗೆ ಯಶಸ್ವಿ ಕೂಡ ಗೊಳಿಸಬೇಕು. ಈಗ ಬೆಳಗ್ಗೆಯಿಂದ ಯಾವ್ದೆಲ್ಲ ಕಾರ್ಯಕ್ರಮ ಆಯೋಜನೆಗೊಂಡಿದೆ? ಎಷ್ಟು ಗಂಟೆ ತನಕ ಇರುತ್ತೆ? ಮಧ್ಯಾಹ್ನ 2 ಗಂಟೆಗೆ ಪ್ರಾರಂಭ 2 ಗಂಟೆಗೆ ಮುಗಿತದೆ. 8 ಗಂಟೆಗೆ ಮುಗಿಯುತ್ತೆ. ಸೊ ಈಗ 2 ಕಾರ್ಯಕ್ರಮ ಆಯೋಜನೆಗೊಂಡಿರುವಂತದ್ದು ಅಥವಾ ಬೇರೆ ಏನಾದ್ರೂ ಕಾರ್ಯಕ್ರಮ? ಅದರ ಎಡೆಯಲ್ಲಿ ನಮ್ಮ ಒಂದು ಕ್ರಮ ಇದೆ. ನಾವು ಒಂದು ಪ್ರತಿ ಸ್ವರ ಸಂಕ್ರಾಂತಿಯಲ್ಲಿ ಫಾಲೋ ಮಾಡಿಕೊಂಡು ಬರುವ ಒಂದು ಏನ್ ಹೇಳುದು, ಒಂದು ಕಲ್ಚರ್ ಏನಂತ ಹೇಳಿದ್ರೆ, ನಮ್ಮ ಊರಿನಲ್ಲಿ ಸಂಗೀತ ಬೆಳೆಸ್ಲಿಕ್ಕೋಸ್ಕರ ಕೆಲಸ ಮಾಡಿರುವಂತ ಕಲಾವಿದರುಗಳನ್ನು ನಾವು ಗುರುತಿಸಬೇಕು ಅಂತ. ಮಂಗಳೂರಿನಲ್ಲಿ ನಡೆಯುವ ಸಂಗೀತ ಕಾರ್ಯಕ್ರಮಗಳಲ್ಲಿ ಹೈಯೆಸ್ಟ್ ಆಡಿಯನ್ಸ್ ಬರುವಂತ ಪ್ರೋಗ್ರಾಮ್ ಅಂದ್ರೆ ಅದು ಒಂದು ಸ್ವರ ಸಂಕ್ರಾಂತಿ ಉತ್ಸವ, ಎರಡನೇದ್ದು ಬೋಲಾವ ವಿಠಲ ಕಾರ್ಯಕ್ರಮ, ಸಂಗೀತ ಭಾರತಿ ಫೌಂಡೇಶನ್, ವಿಜಯ ಕರ್ನಾಟಕ ಎಲ್ಲ ಸೇರಿ ಮಾಡುವಂತ. ಸೊ ನಮ್ಮ ಊರಿನ ಕಲಾವಿದರು ಹೀಗೀಗೆ ಇದ್ದಾರೆ, ಅವರು ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಮಂಗಳೂರಿನವರಿಗೆ ತೋರಿಸ್ಲಿಕ್ಕಿರುವ ಒಂದು ಬಹಳ ಮುಖ್ಯ ವೇದಿಕೆ ಅಂದ್ರೆ ಸ್ವರ ಸಂಕ್ರಾಂತಿ ಉತ್ಸವ. ಆದ್ರಿಂದ ನಾವೇನ್ ಮಾಡ್ತೇವೆ ಹೇಳಿದ್ರೆ, ಪ್ರತಿ ವರ್ಷ 4ರಿಂದ 5 ಕಲಾವಿದರನ್ನು ಗುರುತಿಸಿ ಅವರಿಗೆ ಒಂದು ಸ್ವರ ಸಾಧನ ಅವಾರ್ಡ್ ಅಂತ ಕೊಡ್ತೇವೆ, ಅವರ ಲೈಫ್ ಟೈಮ್ ಮ್ಯೂಸಿಕಲ್ ಅಚೀವ್ಮೆಂಟ್ ಅನ್ನು ನೋಡಿಕೊಂಡು. ಜೊತೆಗೆ 3 ವರ್ಷಕ್ಕೊಮ್ಮೆ ದೇಶದಲ್ಲೇ ಸಂಗೀತ ಬೆಳೆಸಲಿಕ್ಕೆ ಸಾಧನೆ ಮಾಡಿರುವಂತ ಆರ್ಟಿಸ್ಟ್, ಸಂಗೀತದಲ್ಲಿ ಅದ್ಭುತ ಕೆಲಸ ಮಾಡಿದ ಕಲಾವಿದರನ್ನು ಹುಡುಕಿ ನಾವು ಅವರಿಗೆ ಸ್ವರ ರತ್ನ ಅಂತ ಹೇಳಿರೋ ಪ್ರೆಸ್ಟೀಜಿಯಸ್ ಅವಾರ್ಡ್ ಅನ್ನು ಕೊಡ್ತೇವೆ. ಇದು ಮಂಗಳೂರಿಂದ ಕೊಡುವಂತ ಒಂದು ಅವಾರ್ಡ್. ಸೊ ಆ ಅವಾರ್ಡ್ ಅನ್ನು ಈ ಬಾರಿ ಪಂಡಿತ್ ಅಜಯ್ ಚಕ್ರವರ್ತಿ ಅವರಿಗೆ ಕೊಡ್ತಾ ಇದ್ದಾರೆ. ಓಕೆ ಸರ್, ಈಗ ಇದು 4ನೇ ವರ್ಷ ಈ ಸ್ವರ ಸಂಕ್ರಾಂತಿ ಉತ್ಸವ ಅನ್ನುವಂಥದ್ದು. ಪ್ರತಿ ವರ್ಷ ಏನಾದರೂ ಚೇಂಜಸ್ ಇರ್ಬೋದು. ಸೊ ನಿಮಗೆ ಯಾವ ರೀತಿ ಚೇಂಜಸ್ ಕಾಣಿಸ್ತಾ ಬಂದಿದೆ? ಅಂದರೆ ನೀವು 4 ವರ್ಷ ಕೂಡ ಆಯೋಜನೆ ಮಾಡ್ಕೊಂಡು ಬಂದಿರೋದ್ರಿಂದ ಈಗ 2023ರಿಂದ ಆಯೋಜನೆ ಮಾಡಿದರೆ 23ರಿಂದ ಈಗ 2026 ತನಕ ಬಂದು ನಿಂತಿದೆ. ಸೊ ಯಾವುದೆಲ್ಲ ಕಾರ್ಯಕ್ರಮಗಳು ಚೇಂಜಸ್ ಆಗಿರುವಂಥದ್ದು ಅಥವಾ ಏನೆಲ್ಲ ಆಯೋಜನೆ ಬೇರೆ ರೀತಿಯಾಗಿ ಮಾಡಿರ್ತೀವಿ? ಈಗ ನಾವು ಫಸ್ಟ್ ಪ್ರಾರಂಭ ಮಾಡುವಾಗ ವೈಲಿನ್ ಎನ್ಸೆಂಬಲ್, ವೈಲಿನ್ ಡ್ಯುಯೆಟ್ ಕಾನ್ಸರ್ಟ್ ಮಾಡಿದ್ದೇವೆ ವಿದ್ವಾನ್ ವಿಠಲ್ ರಾಮಮೂರ್ತಿ ಸರ್ ಮತ್ತೆ ಪದ್ಮಾಶಂಕರ್. 2ನೇ ವರ್ಷಕ್ಕೆ ಆದಾಗ ಗಣೇಶ್ ಕುಮರೇಶ್ ಅಂತ ಹೇಳಿ ವೈಲಿನ್ ಕರ್ನಾಟಕ ಶಾಸ್ತ್ರೀಯ ವೈಲಿನ್ ನಲ್ಲಿ ದಿಗ್ಗಜರು, ಅವರನ್ನು ಕರೆಸಿದೆವು ಮಂಗಳೂರಿಗೆ. ಅವರ ಜೊತೆ ಪಕ್ಕವಾದ್ಯಕ್ಕೆ ಅನಂತ ಆರ್ ಕೃಷ್ಣನ್ ಮೃದಂಗದಲ್ಲಿ, ಸುಂದರ್ ಕುಮಾರ್ ಘಟನ್ನಲ್ಲಿ ಕಂಜಿರದಲ್ಲಿ ಕರೆಸಿದೆವು. ಇವರೆಲ್ಲ ಈ ಕಾಂಬಿನೇಷನ್ ನಾವಿಲ್ಲಿ ಮಂಗಳೂರಿನಲ್ಲಿ ಮಾಡುವ ಕಾರ್ಯಕ್ರಮ, ಸ್ವರ ಸಂಕ್ರಾಂತಿಯಲ್ಲಿ ಮಾಡುವ ಕಾರ್ಯಕ್ರಮ ಬೇರೆ ಎಲ್ಲಿ ಕೂಡ ಅಷ್ಟು ಸುಲಭದಲ್ಲಿ ಆಗಿರಬಾರ್ದು ಅಂತ ಹೇಳಿ ನಮ್ಮ ಕಾನ್ಸೆಪ್ಟ್. ಮಂಗಳೂರಲ್ಲಿ ಅಂತೂ ಆಗಿರ್ಲೇಬಾರ್ದು ಅಂತ ಹೇಳಿ, ಅದಂದ್ರೆ ಏನೋ ಒಂದು ಫ್ಯಾಷನಬಲ್ ಆಗಿ ಕೊಡ್ಬೇಕು ಜನರಿಗೆ. ಜನರು ಆಸೆ ಪಡುವ ರೀತಿಯ ಒಂದು ಕಚೇರಿ ಸಿಗ್ಬೇಕು ಅವರಿಗೆ. ಅವರು ಬಂದು ಕೂತ್ರೆ ಅವರ ಒಂದು 2 ಗಂಟೆ 3 ಗಂಟೆ ಟೈಮ್ ಅವರ ಲೈಫ್ ಲಾಂಗ್ ನೆನಪಿಡುವ ಹಾಗೆ ಇರ್ಬೇಕು ಅಂತ ಹೇಳಿ. ಸೊ ಆ ತರದ ಕಲಾವಿದರನ್ನೇ ಕರೆಸ್ತಾ ಇದ್ದೆವು. ಸೊ ಗಣೇಶ್ ಕುಮಾರೇಶ್ವರನ್ ಕರೆಸ್ತೇವೆ. ನೆಕ್ಸ್ಟ್ ಲಾಸ್ಟ್ ಇಯರ್ ನಾವು ರಂಜನಿ ಗಾಯತ್ರಿ ಅಂತ ಹೇಳಿರುವಂತಹ
ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಅವರು ದಿಗ್ಗಜರು, ಓಕೆ. ಅವರು ಬಹಳ ಫೇಮಸ್, ಅದ್ಭುತ ಕಲಾವಿದರು. ಅವರದ್ದು ಕರೆಸಿ ಹೊಸ ಕಾನ್ಸೆಪ್ಟ್, ಅವರು ಒಂದು ಹೊಸ ಕಾನ್ಸೆಪ್ಟ್ ಡೆವಲಪ್ ಮಾಡಿದ್ದಾರೆ, ರಸ ಬೈ ರಾಗ ಅಂತೇಳಿ. ಸೊ ಸಂಗೀತದ ರಸಗಳನ್ನು ರಂಜನಿ ಗಾಯತ್ರಿ ರಾಗ ಅಂದ್ರೆ ಅವರು ಪ್ರೆಸೆಂಟ್ ಮಾಡೋದು ಹೇಗೆ ಅಂತ ಹೇಳಿ. ಅದು ಅಷ್ಟೇ ಲಾಸ್ಟ್ ಇಯರ್ ಅದ್ಭುತವಾಗಿ ನಡೀತು, ಬಹಳ ಬಹಳ ಅದ್ಭುತವಾಗಿ ನಡೀತು. ಈ ಬಾರಿ ಪಂಡಿತ ಜಯ ಚಕ್ರವರ್ತಿ. ಓಕೆ. ಸೊ ಹಾಗಾಗಿ ವರ್ಷದಿಂದ ವರ್ಷಕ್ಕೆ ಒಂದು ಸ್ವಲ್ಪ ಚೇಂಜಸ್ ಅನ್ನು ಮಾಡ್ಕೊಂಡು ಬಂದಿದ್ರೆ. ಆಮೇಲೆ ವರ್ಷದಿಂದ ವರ್ಷಕ್ಕೆ ನಾವು ಹೊಸ ಫ್ಯಾಮಿಲಿ ಮೆಂಬರ್ಸ್ ಅನ್ನು ಇನ್ಕ್ಲೂಡ್ ಮಾಡ್ತಾ ಇರ್ತೇವೆ. ಖಂಡಿತ. ನಮ್ಮಲ್ಲಿ ಒಂದು ನಾವು ಫೀಲ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಬರುವ ಆಡಿಯನ್ಸ್ ನಂಬರ್ಸ್ ಅಲ್ಲ ನಮ್ಗೆ, ಅದು ಅವ್ರು ಯಾರೋ ಒಂದು ಕಸ್ಟಮರ್ಸ್ ಅಲ್ಲ ನಮ್ಗೆ, ಅವರು ಆಕ್ಚುಲಿ ನಮ್ಮ ಸಂಗೀತ ಕುಟುಂಬದ ಮೆಂಬರ್ಸ್ ಅಂತ. ಸೊ ನಾವು ಪ್ರತಿಯೊಬ್ಬರಿಗೂ ನಮ್ಮ ಸ್ವರ ಸಂಕ್ರಾಂತಿ ಉತ್ಸವ ಬಹಳ ವಿಶೇಷ ಏನಂತ ಹೇಳಿದ್ರೆ, ನಮ್ಮಲ್ಲಿ ಒಂದು 300 ಪೇರೆಂಟ್ಸ್ ಇದ್ದಾರೆ. ಈ 300 ಪೇರೆಂಟ್ಸ್ ಸ್ವರ ಸಂಕ್ರಾಂತಿ ಉತ್ಸವಕ್ಕಿಂತ ಮುಂಚೆ ಒಂದು 3 ತಿಂಗಳಿಂದ ಒಂದು ಎಲ್ಲ ಆಡಿಯನ್ಸ್ಗಳು, ನಾವು ಯಾವಾಗಲೂ ಆಡಿಯನ್ಸ್ಗಳಿಗೆ ಡಾಟಾ ಬೇಸ್ ಮಾಡ್ತೇವೆ. ಅಂದ್ರೆ ನಮ್ಮ ಸ್ವರ ಸಂಕ್ರಾಂತಿ ಉತ್ಸವಕ್ಕೆ ಯಾರಾದ್ರೂ ಬರ್ಬೇಕಿದ್ರೆ ಅವರಿಗೆ ಪಾಸ್ ಇರಬೇಕು. ನಾವು ಎಲ್ಲ ಪ್ರತಿ ಆಡಿಯನ್ಸ್ ಗಳಿಗೆ ಪಾಸ್ ಕೊಡ್ತೇವೆ. ಪಾಸ್ ಮೊದಲೇ ಕಲೆಕ್ಟ್ ಮಾಡಿ ರಿಜಿಸ್ಟರ್ ಮಾಡಿ ಬಂದವರಿಗೆ ಮಾತ್ರ ಅಲ್ಲಿ ಎಂಟ್ರಿ. ಪಾಸ್ ಇಲ್ಲದಿದ್ರೆ ಎಂಟ್ರಿಯೇ ಇಲ್ಲ ಯಾರಿಗೆ. ಸೊ ಸಂಗೀತದ ಮೇಲೆ ಆಸಕ್ತಿಯಿಂದ ಬರುವ ಆಡಿಯನ್ಸ್ ಅನ್ನು ಪ್ರತಿ ವರ್ಷ ನಾವು ಫೋನ್ ಮಾಡಿ ಕರಿತೇವೆ ಫಸ್ಟ್, ಆಮೇಲೆ ಅವರಿಗೆ ಮೆಸೇಜ್ ಕಳಿಸ್ತೇವೆ, ಆಮೇಲೆ ಅವರು ಪಾಸ್ ನೆಕ್ಸ್ಟ್ ಇಯರ್ ರಿಜಿಸ್ಟರ್ ಮಾಡಿದಾರ ಅಂತೇಳಿ ಪುನರ್ ಮೆಸೇಜ್ ಕಳಿಸ್ತೇವೆ. ಮತ್ತೆ ಅವರು ಬರೋದಕ್ಕಿಂತ ಮುಂಚೆ ನೀವು ಎಷ್ಟೊತ್ತಿಗೆ ಬರ್ತೀರಾ, ನೀವು ಹೇಗೆ ಬರ್ತೀರಾ, ನಿಮ್ಗೆ ಏನ್ ವ್ಯವಸ್ಥೆ ಉಂಟು, ನಿಮ್ಗೆ ಏನ್ ವ್ಯವಸ್ಥೆ ಬೇಕು ಅಂತ ಕೇಳಿ ಅವರನ್ನೊಂದು ಫ್ಯಾಮಿಲಿ ಮೆಂಬರ್ ತರ ನಾವು ಟ್ರೀಟ್ ಮಾಡಿ ಒಳಗೆ ಕರಿತೇವೆ. ಸೊ ಇಷ್ಟು ಮಾಡೋದ್ರಿಂದ ಎಲ್ಲ ಆಡಿಯನ್ಸ್ಗಳು ಕೂಡ ನಮಗೆ ಒಂದು ನಮ್ಮ ಕುಟುಂಬದ ಸದಸ್ಯರ ತರ ಇರ್ತಾರೆ, ಸಂಗೀತ ಕುಟುಂಬದ ಸದಸ್ಯ. ಇಷ್ಟೆಲ್ಲ ವ್ಯವಸ್ಥೆ ಮಾಡುವಾಗ ಯಾರು ಬರುದಿಲ್ಲ ಅಂತ ಹೇಳ್ತಾರೆ, ಖಂಡಿತ ಬರ್ತಾರೆ. ಸೊ ಅದೊಂದು ಬಹಳ ವಿಶೇಷ. ಸೊ ಆದ್ರಿಂದ ಪ್ರತಿ ವರ್ಷ ನಾವು ಕೊಡುವ ಪ್ರೀತಿಯನ್ನು ಇನ್ನಷ್ಟು ಜಾಸ್ತಿ ಮಾಡ್ತಾ ಇದ್ದೇವೆ ಅಂತ. ನಮ್ಮ ಸಂಗೀತದ ಏನು ಪೇರೆಂಟ್ಸ್ ಗಳ ಫ್ಯಾಮಿಲಿ ಬೆಳೀತಾ ಇರ್ತದೆ. ನಾವು ಒಂದು ಫಸ್ಟ್ ಇಯರ್ ಶುರು ಮಾಡುವಾಗ 50 ಜನ ಇದ್ದೇವೆ, ಅದು ಇವತ್ತಿಗೆ 300 ಜನಕ್ಕೆ ಬಂದಿದ್ದೇವೆ. ಅದೇ ರೀತಿ ಫಸ್ಟ್ ಪ್ರಾರಂಭ ಮಾಡುವಾಗ ನಮಗೆ ಇಲ್ಲಿ ಹಾರ್ಡ್ಲಿ ಒಂದು 100 ವಾಲಂಟಿಯರ್ಸ್ ಇದ್ರು. ಇವತ್ತು 3000 ಜನ ವಾಲಂಟಿಯರ್ಸ್ ಇದ್ದಾರೆ ಕಾರ್ಯಕ್ರಮಕ್ಕೆ. ಸೊ ಬಹಳ ವಿಶೇಷವಾಗಿ ಈ ತರ ಬೆಳೀತಾ ಉಂಟು, ಅಂದ್ರೆ ನಮ್ಮ ಕುಟುಂಬ ದೊಡ್ಡದಾಗ್ತಾ ಉಂಟು. ಖಂಡಿತ ಇನ್ನಷ್ಟು ನಿಮ್ಮ ಕುಟುಂಬ ದೊಡ್ಡದಾಗ್ಲಿ, ಇನ್ನಷ್ಟು ಜನ ನಿಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಿ. ಅಂಡ್ ನಾನು ಇಲ್ಲಿ ಏನ್ ಹೇಳೋದು ಬಯಸೋದು ಅಂತ ಹೇಳಿದ್ರೆ, ನಮ್ಮ ಅಭಿಮತದ ಕುಟುಂಬ ಈ ಎಲ್ಲ ವೀಕ್ಷಕರು ಕೂಡ ನಮ್ಮ ಸ್ವರ ಸಂಕ್ರಾಂತಿಗೆ ಬಂದು ಈ ಸಂಗೀತ ಕುಟುಂಬಕ್ಕೆ ಸೇರಬೇಕು. ಖಂಡಿತ ಖಂಡಿತ ನಿಮ್ಮ ಒಂದು ಇಷ್ಟೊಂದು ಪ್ರೀತಿಯಿಂದ ಆಮಂತ್ರಿಸ್ತಾ ಇದ್ದಾರೆ, ಖಂಡಿತ ಎಲ್ಲರೂ ಬರ್ತಾರೆ ಅಂತ ಹೇಳಿ ಭಾವಿಸ್ತೇನೆ. ಅಂಡ್ ಇನ್ನೊಂದು ಕೇಳಲಿಕ್ಕೆ ಇಷ್ಟಪಡ್ತೇನೆ ಸರ್, ಈಗ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರ, ಯಾವುದೇ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕಿದ್ರೆ ಅದಕ್ಕೊಂದು ಪೂರ್ವ ಸಿದ್ಧತೆ ಅಥವಾ ಪೂರ್ವ ತಯಾರಿ ಅನ್ನುವಂಥದ್ದು ಬೇಕಿರುತ್ತೆ. ಸೊ ಎಷ್ಟು ಸಮಯದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ವ ತಯಾರಿ ಆಗ್ತಾ ಇದೆ ಅಂಡ್ ಹೇಗೆ ನಡೀತಾ ಇದೆ ಒಂದು ಕಾರ್ಯಕ್ರಮದ ಪೂರ್ವ ತಯಾರಿ? ನಮಗೆ ಸಾಧಾರಣ ಅಕ್ಟೋಬರ್ ತಿಂಗಳಿಂದ ನಾವು ಕೆಲಸ ಪ್ರಾರಂಭ ಮಾಡ್ತೇವೆ ಜನವರಿ ಕಾರ್ಯಕ್ರಮಕ್ಕೋಸ್ಕರ. ನಮ್ಮಲ್ಲಿ ಕೆಲವೊಂದು ವಿಶೇಷತೆಗಳಿದೆ. ನಾವು ಬಂದ ಆಡಿಯನ್ಸ್ಗಳಿಗೆ ಪ್ರತಿಯೊಬ್ಬರಿಗೂ ಎಳ್ಳು ಬೆಲ್ಲ ಹಂಚುತ್ತೇವೆ. ಪ್ರತಿಯೊಂದು ಆಡಿಯನ್ಸ್ಗೆ 2000-3000 ಜನ ಆಡಿಯನ್ಸ್ ಬರ್ತಾರೆ. ನಮ್ಗೆ ಟೌನ್ ಹಾಲ್ ಅಲ್ಲಿ ಯಾವತ್ತೂ ಜಾಗ ಸಾಕಾಗೋದಿಲ್ಲ. ನಾವು ಎಕ್ಸ್ಟ್ರಾ ಚೇರ್ಸ್ ಹಾಕಿ ಕೂಡ ಮತ್ತೆ ಸಾಕಾಗದೆ ಕೆಲವು ಸರ್ತಿ ಹೊರಗಡೆ LED ಹಾಕಿ ಅಲ್ಲಿ ಚೇರ್ಸ್ ಫುಲ್ ಮಾಡಿದ್ದೇ ಇರ್ತದೆ. ಟೌನ್ ಹಾಲ್ ಫುಲ್ ಆಗ್ತದೆ ನಮ್ಮ ಕಾರ್ಯಕ್ರಮಕ್ಕೆ. ಸೊ ಬಂದ ಪ್ರತಿಯೊಂದು ಆಡಿಯನ್ಸ್ಗೆ ಕೂಡ ಎಳ್ಳು ಬೆಲ್ಲ ಪ್ಯಾಕೆಟ್ ಅನ್ನು ಕೊಡ್ತೇವೆ. ಆ ಎಳ್ಳು ಬೆಲ್ಲವನ್ನು ನಮ್ಮ ಪೇರೆಂಟ್ಸ್ ಗಳು ಸ್ವತಃ ಕೂತ್ಕೊಂಡು ಒಂದು ಮದುವೆ ಮನೆಯಲ್ಲಿ, ಈಗ ಒಂದು ಮನೆಯಲ್ಲಿ ಒಂದು ಮದುವೆ ಇರುದಾದ್ರೆ ಹೇಗೆ ಎಲ್ಲ ಕುಟುಂಬ ಸದಸ್ಯರು ಸೇರಿಕೊಂಡು ರೆಡಿ ಮಾಡ್ತಾರಲ್ಲ ಆ ತರ ರೆಡಿ ಮಾಡ್ತಾರೆ. ಆಮೇಲೆ ಇದರಲ್ಲಿ ಮಾಡುವ ಎಲ್ಲ ಡಿಸೈನ್ಸ್ಗಳು ನಾವಲ್ಲಿ ನಮ್ಮ ಸ್ವರ ಸಂಕ್ರಾಂತಿ ಉತ್ಸವದ ಪ್ರತಿಯೊಂದು ಸಣ್ಣ ಸಣ್ಣ ಇಂಚನ್ನು ಕೂಡ ನಾವು ಗಮನಿಸಿಕೊಂಡು ಮಾಡ್ತೇವೆ. ಸೊ ಅವಾಗ ಅದರ ಡಿಸೈನ್ಸ್ ಇರ್ಬೋದು, ಅದಕ್ಕಿರುವ ವಿಜುವಲ್ಸ್ ಇರ್ಬೋದು, ಅದಕ್ಕಿರುವ ಮ್ಯೂಸಿಕ್ ಇರ್ಬೋದು, ಎಲ್ಲ ಕೂಡ ನಮ್ಮ ಪೇರೆಂಟ್ಸ್ಗಳು ಸ್ಟೂಡೆಂಟ್ಗಳು ಮಾತ್ರ ಮಾಡುದು. ಬಟ್ ಪ್ರೊಫೆಷನಲ್ ಆಗಿ ಮಾಡ್ತಾರೆ. ಆದ್ರೆ ಯಾರು ಕೂಡ ಪ್ರೊಫೆಷನಲ್ಸ್ ಅಲ್ಲ, ಎಲ್ಲರೂ ಕೂಡ ಪ್ರೀತಿಯಿಂದ ಮಾಡುದು. ನನ್ನಿಂದ ಆಗುವ ರೀತಿಯಲ್ಲಿ ಮಾಡ್ತೇನೆ, ನಾನೀಗೆ ಮಾಡ್ತೇನೆ, ನಾನು ಅದು ಮಾಡ್ತೇನೆ ಅಂತ ಹೇಳ್ಕೊಂಡು. ಸೊ ಹೀಗೆ ಅದರ ಪ್ರಿಪರೇಷನ್ಸ್ ಅಂತೂ ನಡೀತಾ ಇರ್ತದೆ. ಎರಡನೇದು ಫಂಡಿಂಗ್. ಈ ತರದೊಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕಿದ್ರೆ ಫಂಡಿನ ಅಗತ್ಯ ಇರ್ತದೆ. ನಮ್ದು ಇದು ಚಾರಿಟೇಬಲ್ ಆರ್ಗನೈಸೇಷನ್. ಇದರಲ್ಲಿ ನಾವು ಯಾವುದೇ ಫೀಸ್ ತಕೊಂಡು ಹತ್ರ ಎಲ್ಲ ಏನು ಮಾಡೋದಿಲ್ಲ. ನಮ್ಗೆ ಏನಿದ್ರು ಇದೆಲ್ಲ ನಡೆದು ಡೊನೇಷನ್ಸ್ ಮೇಲೆ. ಈ ಬಂದ ಕಾರ್ಯಕ್ರಮಕ್ಕೆ ಬಂದ ಆಡಿಯನ್ಸ್ ಇರ್ಬೋದು, ಅಥವಾ ಮಂಗಳೂರಿನ ತುಂಬಾ ಏನು ಬಿಸ್ನೆಸ್ ಕಮ್ಯುನಿಟಿಗಳಿರ್ಬೋದು, ಇವರೆಲ್ಲರೂ ಕೂಡ ನಮ್ಮ ಪೇಟ್ರನ್ಸ್ ಆಗಿ ಪ್ರತಿ ವರ್ಷ ಬಂದು ಸಹಕಾರ ಮಾಡೋದ್ರಿಂದ ಈ ಕಾರ್ಯಕ್ರಮ ನಡೀತದೆ. ಸೊ ಒಂದೊಂದು ಕಾರ್ಯಕ್ರಮಕ್ಕೆ ದೊಡ್ಡ ಬಜೆಟ್ ಇರ್ತದೆ. ಅದನ್ನು ಹೊಂದಿಸ್ಲಿಕ್ಕೆ ನಾವು ಬಹಳ
ಶ್ರಮ ಪಡ್ಬೇಕಾಗ್ತದೆ. ಖಂಡಿತ. ಅಂದ್ರೆ ಎಲ್ಲರಿಗೂ ಇದನ್ನು ಮನ ಮುಟ್ಟಿಸಿ ಇದು ಒಂದು ಒಳ್ಳೆ ಕಾರ್ಯಕ್ರಮ ನಡೀತಾ ಉಂಟು, ನೀವು ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳಿಕ್ಕೆ ಎಲ್ಲಾ ಪೇರೆಂಟ್ಸ್ ಗಳು ಸೇರಿಕೊಂಡು ಮಾಡ್ತಾರೆ. ಆಮೇಲೆ ಇನ್ನೊಂದು ಕ್ರೌಡ್ ಫಂಡಿಂಗ್ ಅಂತ ಮಾಡ್ತಾರೆ. ಸೊ ಯಾರಿಗಾದ್ರೂ ಈ ನಮ್ಮ ಕಾರ್ಯಕ್ರಮದ ಜೊತೆ ಇರ್ಬೋದು ಅಥವಾ ನಮ್ಮ ಹತ್ರ ಇನ್ನು ಕೆಲವು ಆಕ್ಟಿವಿಟೀಸ್ ನಾವು ಮಾಡ್ತೇವೆ, ಚಾರಿಟೇಬಲ್ ಆಕ್ಟಿವಿಟಿ, ಅದ್ರ ಜೊತೆ ಕೈ ಜೋಡಿಸ್ಬೇಕು ಅಂತ ಹೇಳಿ ಆದ್ರೆ ಅವರು ಚಿಕ್ಕದನ್ನ 50 ರೂಪಾಯಿಂದ ಹಿಡಿದು 5 ಲಕ್ಷದವರೆಗೂ 10 ಲಕ್ಷದವರೆಗೂ ಅವರಿಗೆ ಏನು ಮನಸ್ಸಿಗೆ ಅನಿಸ್ತದ ಇದೊಂದು ಒಳ್ಳೆ ಕಾರ್ಯಕ್ರಮ ನಡೀತದೆ, ನನ್ನ ಬಾಪ್ತಿಯಾಗಿ ಸಹ ನಾನು ಏನಾದ್ರು ಒಂದು ಸಹಾಯ ಮಾಡ್ತೇನೆ ಅಂತ ಹೇಳುವವರು ಕ್ರೌಡ್ ಫಂಡಿಂಗ್ ಮೂಲಕ ಮಾಡ್ತಾರೆ. ಸೊ ಹಾಗೆ ನಾವು ಫಂಡಿಂಗ್ ಎಲ್ಲ ಮಾಡ್ತಾ ಕಾರ್ಯಕ್ರಮ ನಡೆಸಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಓಕೆ, ಹಾಗಿದ್ರೆ ಈ ಒಂದು ಕಾರ್ಯಕ್ರಮದ ಪ್ರಚಾರ ಹೇಗಿರುತ್ತೆ? ನೀವು ಇನ್ವಿಟೇಷನ್ ಅಂದ್ರೆ ನೀವಾಗೆ ಹಂಚ್ತೀರಾ ಅಥವಾ ಯಾವ ರೀತಿ ಪ್ರಚಾರ ಮಾಡ್ತೀರಾ? ಇನ್ವಿಟೇಷನ್ಸ್ ಎಲ್ಲ ನಾವು ಅಂದ್ರೆ ಅವ್ನು ಹೇಳಿದಾಗೆ ಮದುವೆ ಫಂಕ್ಷನ್ಗೆ ಹೇಗೆ ಹೋಗ್ತೇವಲ್ಲ, ಆಡಿಯನ್ಸ್ಗಳ ಮನೆಗೆ ಹೋಗಿ ಅವರಿಗೆ ಅಂದರೆ ಆಡಿಯನ್ಸ್ ಅಂದರೆ ನಮ್ಮ ಈಗ ಸ್ಟೂಡೆಂಟ್ಸ್ 300 ಕಮ್ಯುನಿಟಿ ಇದೆ ಅಂತ ಹೇಳಿದಲ್ಲ, 300 ಜನ, ಅವರ ಫ್ರೆಂಡ್ ಸರ್ಕಲಲ್ಲಿ ಯಾರೆಲ್ಲ ಇದ್ದಾರೆ ಸಂಗೀತ ಆಸಕ್ತರು, ಸೊ ಅವರೆಲ್ಲರ ಮನೆಗೆ ಹೋಗಿ ಅವರಿಗೆ ಇನ್ವಿಟೇಷನ್ ಕೊಟ್ಟು, ಆ ಇನ್ವಿಟೇಷನಲ್ಲಿ ಪಾಸ್ ಇರ್ತದೆ, ಸೊ ಅವರಿಗೆ ಅದರ ಬಗ್ಗೆ ವಿವರಿಸಿ ನೀವು ಹೇಗೆ ಪಾಸ್ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಹೇಳಿ ಅವರಿಗೆ ಇನ್ವಿಟೇಷನ್ಸ್ ಅನ್ನು ತಲುಪಿಸಿ, ಹಾಗೆ ಅಂದರೆ ಮದುವೆಯಲ್ಲಿ ಅಥವಾ ನಮ್ಮ ಮನೆಯ ಫಂಕ್ಷನ್ ಹೇಗೆ ಮಾಡ್ತೇವೋ ಹಾಗೆ ಈ 300 ಜನರ ಮನೆಯ ಫಂಕ್ಷನ್ ಸ್ವರ ಸಂಕ್ರಾಂತಿ ಉತ್ಸವ ಅಂತ. ಓಕೆ, ಸೊ ಎಲ್ಲರ ಜೊತೆ ಸೇರ್ಕೊಂಡು ನೀವು ಪ್ರಚಾರವನ್ನ ಮಾಡ್ತೀರಾ. ಈಗ ನಿಮ್ಮ ಈ ಒಂದು ಸಂಸ್ಥೆಯಿಂದ ನೀವು ಆಗ್ಲೇ ಹೇಳಿದ್ರೆ ಒಂದು ಕ್ಯಾಂಪ್ ಮಾಡ್ತಾ ಇದ್ದೇವೆ, 100 ಕ್ಯಾಂಪ್ ಈಗ ಆಲ್ರೆಡಿ ಸಂಪೂರ್ಣ ಆಯಿತು ಅಂತ ಹೇಳಿ, ಅದಲ್ಲದೆ ಬೇರೆ ಯಾವುದೆಲ್ಲ ಕಾರ್ಯಕ್ರಮಗಳ ನೀವು ಆಯೋಜನೆ ಮಾಡಿದ್ದೀರಾ ನೀವು ಇಷ್ಟವರೆಗೆ ಅಂತ ಹೇಳಿದ್ರೆ? ಇದು ತುಂಬಾ ನನಗೆ ಬಹಳ ಪ್ರೀತಿಯ ಕ್ವಶನ್ ಇದು. ಯಾಕೆಂತ ಹೇಳಿದ್ರೆ ಈ ವಿಚಾರ ಹೇಳಿಕೊಳ್ಳಿಕ್ಕೆ ತುಂಬಾ ಹೆಮ್ಮೆ ಆಗ್ತದೆ, ಮತ್ತೆ ಒಂದು ಮನಸ್ಸಿನೊಳಗೆ ಎಲ್ಲ ನೆನಪುಗಳು ಬರ್ತದೆ. ಇಷ್ಟು ವರ್ಷಗಳ ನೆನಪು. ಯಾಕಂದ್ರೆ ನಾವು ಸಂಗೀತ ನಮ್ಮಲ್ಲಿ ಏನ್ ನಾವು ಟೀಚ್ ಮಾಡ್ತೇವೆ, ಸಂಗೀತ, ವೈಲಿನ್, ಮೃದಂಗ, ನಾವು ಕಂಡುಕೊಂಡ ಒಂದು ಸತ್ಯ ಏನಂತ ಹೇಳಿದ್ರೆ ಮಂಗಳೂರಿನಲ್ಲಿ ಕಲೀಲಿಕ್ಕೆ ಬರುವ ಮಕ್ಕಳು ಎಲ್ಲರೂ ಫಸ್ಟ್ ಟೈಮ್ ಲರ್ನರ್ಸ್. ಅಂದ್ರೆ ಅವರ ಫ್ಯಾಮಿಲಿಯಲ್ಲಿ ಹೆಚ್ಚಿನವರು 90% ಫ್ಯಾಮಿಲಿಯಲ್ಲಿ ಸಂಗೀತದ ಗಂಧಗಾಳಿ ಇಲ್ಲವೇ ಇಲ್ಲ. ಅವರೆಲ್ಲರ ಉದ್ದೇಶ ನನ್ನ ಮಗು ಮೊಬೈಲ್ ನೋಡಬಾರ್ದು, ಟೈಮ್ ವೇಸ್ಟ್ ಮಾಡಬಾರ್ದು, ಆ ಟೈಮ್ ನಲ್ಲಿ ಒಂದು ಹೋಗಿ ಸ್ವಲ್ಪ ಏನಾದ್ರು ಹಾಡಿಕೊಂಡು ಬರ್ಲಿ, ವೈಲಿನ್ ನುಡಿಸ್ಕೊಂಡು ಬರ್ಲಿ. ಅವರಿಗೆ ಯಾರಿಗೆ ಕೂಡ ನನ್ನ ಮಗು ಒಂದು ಸೂಪರ್ ಸ್ಟಾರ್ ಆಗ್ಬೇಕು ಅಂತ ಹೇಳಿರುವ ಕನಸೇ ಇಲ್ಲ. ಅವರು ಸುಮ್ನೆ ಒಂದು ಆ ಟೈಮ್ ಅನ್ನು ಖರ್ಚು ಮಾಡುವಂತದ್ದು, ಆ ಟೈಮ್ ಒಳ್ಳೇದು ಕಲೀಲಿಕ್ಕೆ ಏನೋ ಒಂದು ಸ್ವಲ್ಪ ಟ್ರೈ ಮಾಡ್ಲಿ, ಮತ್ತೆ ಮಕ್ಕಳು ಏನಾದ್ರು ಮಾಡ್ಕೊಳ್ತಾರೆ ಅಂತ ಹೇಳಿ ಕಳಿಸ್ತಾರೆ. ಆದ್ರೆ ಸಂಗೀತ ಅಂತ ಹೇಳಿದ್ರೆ, ಸಂಗೀತ ಇರ್ಬೋದು, ಯಾವುದೇ ಲಲಿತ ಕಲೆ ಅಂತ ಹೇಳಿರೋದು, ಒಂದು ಮನುಷ್ಯ ಅದನ್ನು ಮುಟ್ಲಿಕ್ಕೆ ಹೊರಟ್ರೆ, ಅದನ್ನು ಕಲೀಲಿಕ್ಕೆ ಹೊರಟ್ರೆ ಅವನನ್ನು ಬದಲಿಸ್ತದೆ, ಅವನ ಲೈಫೇ ಚೇಂಜ್ ಆಗಿಬಿಡ್ತದೆ. ಸಂಗೀತ ಕಲ್ತ ಒಂದು ವ್ಯಕ್ತಿಯನ್ನು ಜನ ನೋಡುವ ರೀತಿಯೇ ಬೇರೆ ಅಂತ. ಸೊ ಆದ್ರಿಂದ ನಾವು ಒಂದು ಡಿಸೈಡ್ ಮಾಡಿದೆವು, ನಮ್ಮ ಮಕ್ಕಳಿಗೆ ಈಗ ಸಂಗೀತ ಕಲೀಲಿಕ್ಕೆ ಬಂದ್ರೆ, ವೈಲಿನ್ ಕಲೀಲಿಕ್ಕೆ ಬಂದ್ರೆ, ಜಸ್ಟ್ ಕ್ಲಾಸ್ ನಲ್ಲಿ ಏನಾದ್ರು ಒಂದು ಹೇಳಿಕೊಟ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ವಾರದಲ್ಲಿ 1 ಗಂಟೆ ಕ್ಲಾಸ್ ಸಿಕ್ಕಿದ್ರೆ ಮಗು ಏನು ಡೆವಲಪ್ ಆಗುದಿಲ್ಲ. ಮಗುವಿಗೆ ಗುರುಗಳ ಜೊತೆ ಇರುವ ಒಡನಾಟ ಇನ್ನಷ್ಟು ಜಾಸ್ತಿ ಆಗ್ಬೇಕು. ಸಂಗೀತ ಲೋಕದಲ್ಲಿ ಏನೆಲ್ಲ ಇದೆ ಮಜಲುಗಳು ಅಂತ ಹೇಳಿರುವಂತದ್ದು ಜಗತ್ತಿಗೆ ಗೊತ್ತಾಗ್ಬೇಕು, ಮಕ್ಕಳಿಗೆ ಗೊತ್ತಾಗ್ಬೇಕು, ನನಗೆ ಏನೆಲ್ಲ ಹೀಗೆಲ್ಲ ಉಂಟು, ನಾನು ಮುಂದೆ ಈ ತರ ಆಗ್ಬೋದು ಅಂತ ಹೇಳಿ. ಈಗ ಎಷ್ಟೋ ಜನರು ಇಂಜಿನಿಯರಿಂಗ್ ಮಾಡಿ, ಡಾಕ್ಟರ್ ಮಾಡಿ ಎಲ್ಲ ಮಾಡಿಕೊಂಡು ಮತ್ತೆ ಅದೇ ಅಲ್ಲಿ ಕೆಲಸದ ಜಾಬ್ ಹೋಗಿ ಮತ್ತೆ ಟೆನ್ಷನ್ ಮಾಡ್ತಾ ಆಮೇಲೆ ಸಂಗೀತ ಕಲೀಲಿಕ್ಕೆ ಬರ್ತಾರೆ. ಅದರಲ್ಲಿ ಕಲ್ತವರು ಅವರ ಲೈಫ್ ಅನ್ನು ಪುನಃ ಏನು ಹೇಳುದು, ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಏನು ಹಿಂದೆ ಇದ್ರಲ್ಲ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಲಿಕ್ಕೆ ಆದದ್ದು ನಮ್ಮಲ್ಲಿ ಉದಾಹರಣೆಗಳಿವೆ. ಸೊ ಆದ್ರಿಂದ ಮಕ್ಕಳಿಗೆ ಈ ತರದ ಕ್ಯಾಂಪ್ ಅನ್ನು ನಾವು ಆರ್ಗನೈಸ್ ಮಾಡಬೇಕು ಅಂತ ಐಡಿಯಾ ಬಂದದ್ದೇ ಆವಾಗ. ತಿಂಗಳಲ್ಲಿ 1 ಸಂಡೇ ಮಕ್ಕಳ ಜೊತೆ ನಾವು ಇದ್ದುಕೊಂಡು, ಇನ್ನು ಮಂಗಳೂರಿನ ಬೇರೆ ದೊಡ್ಡ ಕಲಾವಿದರನ್ನು ಕರೆಸಿಕೊಂಡು ಮಕ್ಕಳಿಗೆ ಮ್ಯೂಸಿಕ್ನಲ್ಲಿ ಏನಾದ್ರೂ ಹೊಸ ವಿಚಾರಗಳನ್ನು ತಿಳಿಸುವ ಅಂತ, ಮತ್ತೆ ಒಂದು ಇಂಟರಾಕ್ಟಿವ್ ಸೆಷನ್, ಅದು ಫನ್ ಇಂಟರಾಕ್ಟಿವ್ ಸೆಷನ್, ಒಂದು ಕಮ್ಯುನಿಟಿ ಬಿಲ್ಡಿಂಗ್ ಸೆಷನ್. ಸೊ ಹಾಗೆ ನಾವು ಕ್ಯಾಂಪ್ ಗಳನ್ನು ಶುರು ಮಾಡಿ 100 ಕ್ಯಾಂಪ್ ಫಿನಿಶ್ ಮಾಡಿದ್ವಿ. ಜೊತೆಗೆ ಪ್ರತಿ ವರ್ಷ ನಾವು ಮಕ್ಕಳನ್ನು ಒಂದು ನೇಚರಿಗೆ, ಫಾರ್ ಎಕ್ಸಾಂಪಲ್ ನಾವು ಮೂಡಿಗೆರೆಗೆ ಅಂತ ಹೇಳಿ, ಮೂಡಿಗೆರೆ ಚಿಕ್ಕಮಗಳೂರು, ಅಲ್ಲಿ ಕರ್ಕೊಂಡು ಹೋಗ್ತೇವೆ, ಒಂದು ಬಸ್ ಮಾಡಿ 2 ಬಸ್ ಮಾಡಿ, ಅಲ್ಲಿ 1 ವಾರ ಮಕ್ಕಳನ್ನು ಅಲ್ಲಿ ಒಂದು ರೆಸಾರ್ಟ್ ತರ ಏನಾದ್ರು ಬುಕ್ ಮಾಡಿ ಅಲ್ಲಿ ಕೂತ್ಕೊಳಿಸಿ ಬೆಳಿಗಿಂದ ರಾತ್ರಿಯವರೆಗೆ ಸಂಗೀತವನ್ನು ನೇಚರ್ನ ಮಧ್ಯದಲ್ಲಿ ಹೇಳಿಕೊಡ್ತೇವೆ. ಅಂದ್ರೆ ನಾವು ಅಲ್ಲಿ ಯಾವ್ದೋ ಒಂದು ಬೆಟ್ಟ ಹತ್ಲಿಕ್ಕೆ ಹೋಗ್ತೇವೆ, ಟ್ರೆಕ್ಕಿಂಗ್ಗೆ ಹೋಗ್ತೇವೆ. ಟ್ರೆಕ್ಕಿಂಗ್ಗೆ ಹೋದಾಗ ವೈಲಿನ್ ಎಲ್ಲ ಇಟ್ಕೊಂಡು ಮೇಲೆ ಹೋಗುದು, ಅಲ್ಲಿ ಹೋಗಿ ಅಲ್ಲಿ ಒಂದು ರೆಸ್ಟಿಂಗ್ ಪಾಯಿಂಟ್ ಅಲ್ಲಿ ಕೂತ್ಕೊಂಡು ಅಲ್ಲಿ ನಾವು ಸಂಗೀತ ಏನಾದ್ರು ಒಂದು ಹಾಡು ಹೇಳಿಕೊಡುದು ಮಕ್ಕಳಿಗೆ. ಮಕ್ಕಳು ಆ ನೇಚರನ್ನೆಲ್ಲ ನೋಡಿಕೊಂಡು ಖುಷಿಯಾಗಿ ಹಾಡು ಕಲಿತಾರೆ. ಆಮೇಲೆ ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್, ಒಂದು ವಾಟರ್ ಸ್ಟ್ರೀಮ್ ಇರ್ತದೆ, ಅಲ್ಲಿಗೆ ಹೋಗ್ತೇವೆ. ಅಲ್ಲಿ ವಾಟರ್ ಫಾಲ್ ಇರ್ತದೆ. ವಾಟರ್ ಫಾಲ್ ನಲ್ಲಿ ವೈಲಿನೆಲ್ಲ ಸೈಡ್ ಅಲ್ಲಿ ಇಡುದು, ವಾಟರ್ ಫಾಲ್ ಅಲ್ಲಿ ನೀರಲ್ಲಿ ಮುಳುಗಿ ಆಟ ಆಡುದು, ಆ ಚಳಿಯಲ್ಲಿ
ವಾಪಸ್ ಬಂದು ವಯಲಿನ್ ನುಡ್ಸೋದು. ಚಳಿಯಲ್ಲಿ ಆ ನೀರಿನ ಮಧ್ಯದಲ್ಲಿ ಕುತ್ಕೊಂಡು ಹಾಡು ಕಲಿಯೋದು ಮಕ್ಕಳಿಗೊಂದು ವಿಶೇಷ ಎಕ್ಸ್ಪೀರಿಯನ್ಸ್. ಆ ತರದ ಎಕ್ಸ್ಪೀರಿಯನ್ಸ್ ಈಗ ಚಿಕ್ಕ ಮಕ್ಕಳಿಗೆ ಸಿಕ್ಕಿಬಿಟ್ರೆ ಖಂಡಿತ. ಒಂದು ಸಂಗೀತದ ಕಲಿಯುವಿಕೆ ಆಯ್ತು, ಇನ್ನೊಂದು ನೇಚರ್ ಅನ್ನು ಪ್ರೀತಿ ಮಾಡೋದವ್ರಿಗೆ ಗೊತ್ತಾಗ್ತದೆ. ಹೌದು. ಈ ಎರಡು ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಅಜ್ಜಾಗಿ ಹಲ್ಲು ಉದುರಿದ್ರು ಕೂಡ ಅದು ನೆನಪಿರತ್ತೆ. ಹೌದು, ಖಂಡಿತ. ಈ ತರ ಯಾರು ಕಲ್ಸಿ ಕೊಡ್ತಾರೆ ಇಲ್ಲದಿದ್ರೆ ಕೂಡ. ಸೊ ನಾವು ಮಕ್ಕಳಿಗೆ ಸಂಗೀತ ಅಥವಾ ವೈಲಿನ್ ಏನಾದ್ರು ಸಿಂಪಲ್ ಆಗಿ ಸುಮ್ಮನೆ ಹೇಳಿಕೊಡುದಿಲ್ಲ, ಮಕ್ಕಳಿಗೆ ಒಂದು ಎಕ್ಸ್ಪೋಷರ್ ಕೊಡ್ತೇವೆ. ಸೊ ಆಮೇಲೆ ಅವರನ್ನು ಸ್ಟೇಜ್ ಹತ್ತಿಸ್ತೇವೆ ಕಾರ್ಯಕ್ರಮದಲ್ಲಿ. ಈಗ 3 ತಿಂಗಳಿಂದಲೂ ಬಂದವರು ಸಹ ನಾಳ್ದು ಹತ್ತಾರೆ ಅಂತ ಹೇಳ್ತಾರೆ. ಅವರಿಗೆ ಸ್ಟೇಜ್ ಹತ್ತಿ ಏನೋ ಒಂದು ಹಾಡಿದೆ ಅಂತ ಹೇಳುವಾಗ ಅವರ ಮನಸ್ಸಿನೊಳಗೆ ನಾನು ಒಳ್ಳೆ ಹಾಡ್ತೇನೆ ಅಂತ ಹೇಳಿ ಒಂದು ಆಸೆ ಹುಟ್ಟುತ್ತದೆ. ಸೊ ನೆಕ್ಸ್ಟ್ ಟೈಮ್ ಇನ್ನು ಜಾಸ್ತಿ ಕಲೀಲಿಕ್ಕೆ ಪ್ರಯತ್ನ ಪಡ್ತಾರೆ. ಮನಸ್ಸಲ್ಲಿರುವಂತ ಫಿಯರ್ ಎಲ್ಲ ಹೋಗುತ್ತೆ ಆ ಟೈಮ್ ಅಲ್ಲಿ. ಹೌದು, ಮತ್ತೊಂದು ಸಂಗೀತದ ಮೇಲೆ ಆಸೆ ಹುಟ್ಟುತ್ತದೆ. ಖಂಡಿತ ಅದು ಸಿಕ್ಕಿದ್ರೆ ಸಾಕು ಅಂತ. ಇದೆಷ್ಟು ಕ್ಯಾಂಪ್ ಎಲ್ಲ ಮಾಡುವಾಗ ಖಂಡಿತ ಎಲ್ಲ ಮಕ್ಕಳಲ್ಲಿ ಆಸೆ ಹುಟ್ಟುತ್ತೆ, ಆಸಕ್ತಿ ಕೂಡ ಜಾಸ್ತಿ. ಇದೆಲ್ಲದರ ಜೊತೆಗೆ ಮಕ್ಕಳಲ್ಲಿ ಅಂದ್ರೆ ಈ ಮಕ್ಕಳನ್ನು ನಾವು ನಮ್ಮದೇ ಮಕ್ಕಳಾಗಿ ಕನ್ಸಿಡರ್ ಮಾಡ್ತಾ ಮಕ್ಕಳಿಗೆ ಏನಂದ್ರೆ ಅವರ ಸ್ಕಿಲ್ಸ್ ಡೆವಲಪ್ ಮಾಡಲಿಕ್ಕೆ, ಈಗ ಶಾಲೆಗಳಿಗೆ ಹೋದ್ರೆ ಅವರು ಅಲ್ಲಿ ಏನು ಸಬ್ಜೆಕ್ಟ್ಸ್ ಏನಿರ್ತದೆ ಅದನ್ನು ಕಲ್ತ್ಕೊಂಡು ಬರ್ತಾರೆ. ಅವರ ಸೋಷಲ್ ಸ್ಕಿಲ್ಸ್ ಏನಿರ್ತದೆ, ಈಗ ನಾವು 100 ಕ್ಯಾಂಪ್ ಮಾಡಿದ್ದೇವೆ ಅಂತ ಹೇಳಿದ್ರೆ ನಮಗೆ ಆರ್ಗನೈಸರ್ಸ್ ಅಥವಾ ಈ ಕ್ಯಾಂಪನ್ನು ಕೋಆರ್ಡಿನೇಷನ್ ಮಾಡೋದು, ಅದನ್ನು ಆರ್ಗನೈಸ್ ಮಾಡೋದು ಅದು ಬೇರೆ ಯಾರಲ್ಲ, ನಮ್ಮ ಮಕ್ಕಳೇ ಮಾಡೋದು. ಸೊ ಅವರಲ್ಲಿ ಆ ಸ್ಕಿಲ್ ಡೆವಲಪ್ ಆಗ್ತದೆ. ಯೂಶುವಲ್ ಆಗಿ ಕಾರ್ಪೊರೇಟಲ್ಲೆಲ್ಲ, ನಾನು ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಸೊ ನಮಗೆಲ್ಲ ಆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಇರ್ತಾರೆ ಅವರು. ಸೊ ಕೆಲವೊಮ್ಮೆ ನಾವು ಪೇ ಮಾಡಿ ಆ ಪ್ರೋಗ್ರಾಮ್ಸ್ ತಗೊಳ್ಬೇಕಾಗ್ತದೆ. ನಮ್ಮ ಮಕ್ಕಳಿಗೆ ಅದರ ಅವಶ್ಯಕತೆನೇ ಇಲ್ಲ. ದೇ ಆರ್ ಆಲ್ರೆಡಿ ಅಂದ್ರೆ ಅವರೀಗ ಬೆಳೀತಾ ಇರುವಾಗಲೇ ಅವರಿಗೆ ಈ ಎಲ್ಲ ಸ್ಕಿಲ್ಸ್ ಸಿಕ್ಕಿ ಅವರು ಮೇ ಬಿ ಮ್ಯೂಸಿಷಿಯನ್ ಆಗ್ಬೋದು ಮುಂದಕ್ಕೆ, ಅಥವಾ ಅವ್ರು ಬೇರೆ ಏನಾದ್ರೂ ಜಾಬಿಗೆ ಹೋಗ್ಬೋದು, ಅಥವಾ ಅವರದ್ದು ಏನಾದ್ರು ಒಂದು ಸ್ಟಾರ್ಟ್ಅಪ್ ಏನು ಬೇಕಿದ್ರು ಅವ್ರು ಮಾಡ್ಬೋದು. ಬಟ್ ದೇ ಆಲ್ರೆಡಿ ಹ್ಯಾವ್ ದ ಸ್ಕಿಲ್ ಸೆಟ್ ದಟ್ ದೇ ರಿಕ್ವೈರ್. ಅವರ ಲೈಫ್ ಲೀಡ್ ಮಾಡಲಿಕ್ಕೆ ಬೇಕಾಗಿರುವ ಪ್ರತಿಯೊಂದು ಸ್ಕಿಲ್ ಸೆಟ್, ಅವರಿಗೆ ಜನರೊಟ್ಟಿಗೆ ಹೇಗೆ ಮಾತಾಡೋದು. ಈಗದ ಜನರೇಷನ್ ಮಕ್ಕಳಿಗೆ ಯೂಶುವಲ್ ಆಗಿ ನಾವು ಎಲ್ಲ ಕಡೆ ನೋಡಿದ್ರೆ ಮಕ್ಕಳು ಹೊರಗಿನವರಲ್ಲಿ ಮಿಂಗಲ್ ಆಗೋದು ತುಂಬಾ ಕಮ್ಮಿ, ಮಾತಾಡೋದಿಲ್ಲ. ಅಂದ್ರೆ ಒಂದ್ ಮನೆಯೊಳಗೆ ಇದ್ಬಿಟ್ರೆ ಹೊರಗಿನ ಪ್ರಪಂಚ ಗೊತ್ತಾಗ್ತಿಲ್ಲ ಈಗ ಮಕ್ಕಳಿಗೆ. ಶಾಲೆಗೆ ಹೋಗಿ ಮನೆಗೆ ಬರೋದು ಅಥವಾ ಟ್ಯೂಷನಿಗೆ ಹೋಗಿ ಮನೆಗೆ ಬರೋದು ಇಷ್ಟೇ ಇರ್ತದೆ ಅವರದ್ದು, ಹೊರಗಿನವರ ಜೊತೆ ಮಾತಾಡೋದಿರೋದಿಲ್ಲ. ಬಟ್ ನಮ್ಮ ಮಕ್ಕಳಿಗೆ ಅದು ಎಕ್ಸ್ಪೋಜರ್ ಸಿಕ್ಕಿ ದೇ ಕ್ಯಾನ್ ಹ್ಯಾಂಡಲ್ ಎನಿಥಿಂಗ್. ನಾವು ಅವರಿಗೆ ಏನ್ ಬೇಕಿದ್ರು ಮಾಡು ಅಂದ್ರೆ ಆ ಒಂದು ಕೆಪಾಸಿಟಿ ಡೆವಲಪ್ ಆಗ್ತಾ ಹೋಗ್ತಾ ಇದೆ. ಖಂಡಿತ. ಮತ್ತೆ ನಾವು ಇನ್ನು ಏನ್ ಮಾಡ್ತೇವೆ ಹೇಳಿದ್ರೆ, ಮಕ್ಕಳು ಒಂದು ಹಂತ ಕಲ್ತಾದ ತಕ್ಷಣ ಅವರು ಇನ್ನು ಚಿಕ್ಕ ಮಕ್ಕಳಿಗೆ ಹೇಳಿಕೊಡ್ಲಿಕ್ಕೆ ನಾವು ಹೇಳಿಕೊಡ್ತೇವೆ ಅವರಿಗೆ, ಅವರನ್ನ ಗುರುವಾಗಿಸ್ತೇವೆ. ಸೊ ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಮಕ್ಕಳು ಹೇಳಿಕೊಡುವಾಗ ತಪ್ತಾರೆ. ಆಗ ತಪ್ಪಿದಾಗ ಇನ್ನೊಂದು ಸ್ಟೂಡೆಂಟ್ ಎದುರು ತಪ್ತಾ ಇದ್ದೇವೆ ಅಂತ ಹೇಳಿ ತಕ್ಷಣ ಮಕ್ಕಳಿಗೆ ಸೆಲ್ಫ್ ಒಳಗಡೆಯಿಂದಲೇ ಕಾನ್ಶಿಯಸ್ ಆಗ್ಲಿಕ್ಕೆ ಶುರು ಆಗ್ತದೆ. ನಾನು ಅದನ್ನು ಹಾಗೆಲ್ಲ ಹೀಗೆ ಹೇಳ್ಕೊಡ್ಬೇಕು, ಆಮೇಲೆ ನಾವು ಹೇಗೆ ಹೇಳಿಕೊಡ್ತೇವೆ ಅಂತ ಹೇಳಿರೋದನ್ನು ಅವರು ಗಮನಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇವತ್ತು ನಮ್ಮಲ್ಲಿ ಒಂದು 7 ರಿಂದ 8 ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು ಒಳ್ಳೆ ಟೀಚ್ ಮಾಡ್ತಾರೆ. ಅವರು ಮುಂದೆ ಟೀಚಿಂಗ್ ಅಂತೇಳಿ ಫುಲ್ ಟೈಮ್ ಹಿಡ್ಕೊಂಡ್ರೆ ಮಂಗಳೂರಿನ ಬೆಸ್ಟ್ ಟೀಚರ್ಸ್ ಆಗಿರ್ತಾರೆ. ಆತರ ಟೀಚ್ ಮಾಡೋರೇ ಸಿಗ್ಲಿಕ್ಕಿಲ್ಲ. ಮತ್ತು ಚೆನ್ನೈಯಿಂದ ಬರುವ ಮಹಾನ್ ಕಲಾವಿದರುಗಳೆಲ್ಲ ಕೂಡ ನಮ್ಮ ಈ ತರದ ಆಕ್ಟಿವಿಟೀಸ್ ಅನ್ನು ನೋಡಿ, ಮಕ್ಕಳನ್ನು ಡೆವಲಪ್ ಮಾಡೋದು ನೋಡಿ, ಈ ತರ ಚೆನ್ನೈನಲ್ಲೂ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲ ನಿಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ ಒಂದು ಒಳ್ಳೆ ಒಪಿನಿಯನ್ ಅಂತ ಹೇಳ್ಬೋದು. ಈಗ ಸರ್ ಈಗ ನಿಮ್ಮ ಒಂದು ಫೌಂಡೇಶನ್ ಅಥವಾ ನಿಮ್ಮ ಕ್ಲಾಸಸ್ಗೆ ಯಾರಾದರೂ ಸೇರ್ಕೊಳ್ಳೋದಿದ್ರೆ ಯಾವ ರೀತಿ ಸೇರ್ಕೊಳ್ಬಹುದು? ಈಗ ನೆಕ್ಸ್ಟ್ ನಮ್ಮ ಈಗ ಸಂಗೀತ ಕಲೀಲಿಕ್ಕೆ ಏಜ್ ಲಿಮಿಟ್ ಇಲ್ಲ, ವೈಲಿನ್ ಕಲೀಲಿಕ್ಕೆ ಏಜ್ ಲಿಮಿಟ್ ಇಲ್ಲ, ಯಾರು ಕೂಡ ಕಲಿಬಹುದು. 7 ವರ್ಷದ ಪ್ರಾಯದಿಂದ ವೈಲಿನಿಗೆ ಆದ್ರೆ 7 ವರ್ಷ ಪ್ರಾಯದಿಂದ 80 ವರ್ಷದವರೆಗಿನವರು ಕಲಿಬಹುದು. ಕೆಳಗೆ ನೆಲದಲ್ಲಿ ಕುತ್ಕೊಳ್ಳಿಕ್ಕೆ ಆಗ್ಬೇಕಷ್ಟೇ. ನಮ್ಮ ಬಾಡಿ ಅದಕ್ಕೆ ಸಪೋರ್ಟ್ ಮಾಡುದು ಅಂತ ಹೇಳಿ ಆದ್ರೆ ಅವರು ವೈಲಿನ್ ಸಂಗೀತ ಏನ್ ಬೇಕಾದ್ರೂ ಕಲೀಲಿಕ್ಕೆ ಆಗ್ತದೆ. ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ, ಈಗ LKG UKG ಹೋಗುವ ಮಕ್ಕಳಿಂದ ಹಿಡಿದು ಡಾಕ್ಟರ್ಸ್ ವರೆಗೂ ಇದ್ದಾರೆ. ಗವರ್ಮೆಂಟ್ ಸರ್ವೆಂಟ್ ಇಂದ ಹಿಡಿದು DC ವರೆಗೂ ಇದ್ದಾರೆ. ನಮ್ಮ ಹಳೆಯ DC ಮುಲ್ಲೈ ಮುಗಿಲನ್ ಸರ್, ಅವರು ಇಲ್ಲಿ DC ಆಗಿದ್ದಾಗಲೇ ವೈಲಿನ್ ಸಂಗೀತ 2 ಕಲಿತಾ ಇದ್ರು, ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಂಗೀತದಲ್ಲಿರೋ ಒಂದು ಆಸೆ ಅಂದ್ರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅದ್ಭುತವಾಗಿ ಹಾಡ್ತಾರೆ. ಫಸ್ಟ್ ಕ್ಲಾಸ್ ಅಲ್ಲೇ ಅವ್ರಿಗೆ ಹೇಳ್ಕೊಟ್ಟ ತಕ್ಷಣ ವೈಲಿನ್ ಅಷ್ಟು ಚೆನ್ನಾಗಿ ನುಡಿಸ್ತಾರೆ. ಮತ್ತೆ ರೋಗಿಗಳಿಂದ ಹಿಡಿದು ವೈದ್ಯರು ಕೂಡ ಇದ್ದಾರೆ ನಮ್ಮಲ್ಲಿ. ಸರ್ಕಲ್ ಇದು, ಸಂಗೀತದ ಸರ್ಕಲ್ ಇದು. ಸೊ ಇದರಲ್ಲಿ ಎಲ್ಲರೂ ಕೂಡ ಇರ್ತಾರೆ. ಸೊ ಅದರಿಂದ ಯಾರು ಬೇಕು ಸಂಗೀತ ಕಲಿಬೇಕು ಅಂತ ಒಂದು ಆಸೆ ಇದ್ರೆ, ನಾನು ಅದಕ್ಕೋಸ್ಕರ ನನ್ನ ಟೈಮ್ ಅನ್ನು ಸ್ಪೆಂಡ್ ಮಾಡ್ಲಿಕ್ಕೆ ರೆಡಿ ಇದ್ದೇನೆ ಅಂತ ಹೇಳಿದ್ರೆ ಯಾರು ಕೂಡ ಕಲಿಬಹುದು. ಇಷ್ಟೇ ಸಿಂಪಲ್. ನಮ್ಮಲ್ಲಿ
ಒಂದು ನಮ್ಮ ವಾಟ್ಸ್ಆಪ್ ನಂಬರ್ ಇದೆ, ಈ ನಂಬರ್ 9611308860, ಈ ನಂಬರ್ ಕನೆಕ್ಟ್ ಮಾಡಿದ್ರೆ ಅವರಿಗೆ ಯಾರು ಏನ್ ಕೇಳಿದ್ರು, ಯಾವ ಸಂಗೀತ ಬೇಕಾ, ವೈಲಿನ್ ಬೇಕಾ, ಮೃದಂಗ ಬೇಕಾ, ಪ್ಲಸ್ ಚಿತ್ರಕಲೆ ಓಕೆ ಅದು ಕೂಡ ಇದೆ ನಮ್ಮಲ್ಲಿ. So ಇದಿಷ್ಟು ಕ್ಲಾಸ್ಗಳಿಗೆ ಯಾರು ಕೂಡ ಜಾಯ್ನ್ ಆಗ್ಬೋದು. ಓಕೆ, ಖಂಡಿತ ಈ ಒಂದು ನಂಬರನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೇವೆ. ಆ್ಯಂಡ್ ಈ ಒಂದು ಕ್ಲಾಸಸ್ ಎಲ್ಲ ಎಲ್ಲಿ ನಡೀತದೆ ಸರ್? ಕ್ಲಾಸಸ್ 3-4 ಕಡೆಗಳಲ್ಲಿ ನಡೀತದೆ, Okay. ಮುಖ್ಯವಾಗಿ ಕೊಟ್ಟಾರದಲ್ಲಿ. ಇದು ಒಂದು ಕುಟುಂಬದ ಹಾಗೆ ಅಂತ ಹೇಳಿರೋದ್ರಿಂದ ನಾವು ಕ್ಲಾಸಸ್ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಮನೆಯಲ್ಲೇ ಕಂಡಕ್ಟ್ ಮಾಡ್ತೇವೆ. ಓಕೆ. ಸೊ ಬರುವ ಎಲ್ಲ ಪ್ರತಿಯೊಂದು ಸ್ಟೂಡೆಂಟ್ ಕೂಡ ಮನೆಯ ಸದಸ್ಯರಾಗಿಯೇ ಬಿಡಬೇಕು ಅಂತ. ಇದು ಸಂಗೀತ ಕಲಿಯುವುದು ಅಂತ ಹೇಳಿದ್ರೆ ಯಾವುದೋ ಒಂದು ಇನ್ಸ್ಟಿಟ್ಯೂಟ್ ನಲ್ಲಿ ಹೋಗಿ ಅಲ್ಲಿ ಟೀಚರ್ ಇರ್ತಾರೆ, ಇಲ್ಲಿ ಬೆಂಚಲ್ಲಿ ಇದರಲ್ಲಿ ನಾವು ಚೇರ್ ನಲ್ಲಿ ಮಕ್ಕಳು ಕುತ್ಕೊಂಡು ಕಲಿತಾರೆ ಅಂತ ಹೇಳಿದ್ರೆ ಮಕ್ಕಳಿಗೆ ಸಂಗೀತ ಬರುದೇ ಇಲ್ಲ. ಮಕ್ಕಳು ಗುರುಗಳ ಜೊತೆಯಲ್ಲಿ ಹೋಗಿ ಅವರ ಗುರುವಿನ ಮಗು ಆಗಬೇಕು ಫಸ್ಟ್, ಆವಾಗಲೇ ಸಂಗೀತ ಅದದ್ದು ಹರಿದು ಬರುದು. ಅದು ಸರಸ್ವತಿ ಕೊಡುದಷ್ಟೇ, ಅದು ಟೀಚರ್ ಆಗಿ ಒಂದು ರೂಪದಲ್ಲಿ ನಾವು ಇರ್ತೇವೆ ಅಷ್ಟೇ. ಆ ದೇವಿ ಏನ್ ಕೊಡ್ತಾಳೋ ಅದು ಮಕ್ಕಳಿಗೆ ಫ್ಲೋ ಆಗಿ ಹೋಗ್ಬೇಕು ಅಂತ ಹೇಳಿದ್ರೆ ಆ ರಿಲೇಶನ್ಶಿಪ್ ಅಷ್ಟು ಸ್ಟ್ರಾಂಗ್ ಇರಬೇಕು. ಸೊ ನಮ್ಮಲ್ಲಿ ಎಲ್ಲ ಮಕ್ಕಳು ನಮ್ಮ ಸ್ವಂತ ಮಕ್ಕಳಾಗೆ ಇರ್ತೇನೆ. ಸೊ ಅದರಿಂದ ಮಕ್ಕಳು ಬೇಗ ಕಲಿತಾರೆ ಕೂಡ. ಸೊ ಎಲ್ಲರಿಗೂ ನಾವು ಮನೆಯ ಸೆಟಪ್ ನಲ್ಲಿ ಅದಕ್ಕೋಸ್ಕರ ಹೇಳಿ ಕೊಡ್ತಾ ಇದ್ದೇವೆ, ಅಂದ್ರೆ ಮಕ್ಕಳ ಮೇಲಿರುವ ಪ್ರಭಾವ ಅದು ಹೇಗೆ ತುಂಬಾ ಸ್ಟ್ರಾಂಗ್ ಆಗಿರ್ತದೆ ಅಂತ. ಓಕೆ ಸರ್, ಈಗ ನಾಳೆ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಈ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ನಮ್ಮ ಚಾನಲಿಗೆ ಬಂದು ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೀರಾ. ಸೊ ನಾಳೆ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಕಡೆಯಿಂದ ಅಭಿಮತ ವಾಹಿನಿಯ ಎಲ್ಲ ವೀಕ್ಷಕರನ್ನ ಇನ್ವೈಟ್ ಮಾಡ್ಬೋದು ನೀವಿಬ್ರು. ಸೊ ಅಭಿಮತದ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮ್ಮ ಒಂದು ಪ್ರೀತಿಯ ಕರೆವೊಯ್ಲೆಯದು. ನಾಳಿನ ಜನವರಿ 14 ನಾಳೆ ಮಕರ ಸಂಕ್ರಮಣ. ಈ ದಿವಸ ಟೌನ್ ಹಾಲ್ನಲ್ಲಿ ಸ್ವರ ಸಂಕ್ರಾಂತಿ ಉತ್ಸವ ಅಂತ ಹೇಳಿ ನಾವು ನಿಮಗಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಪಂಡಿತ್ ಅಜಯ್ ಚಕ್ರವರ್ತಿಯಂತಹ ದೊಡ್ಡ ಲೆಜೆಂಡ್ ಇಂದ ಹಿಡಿದು ಮಂಗಳೂರಿನ ನಿಮ್ಮ ಪಕ್ಕದ ಮನೆಯ ಪುಟ್ಟ ಮಗು ಕೂಡ ನಾಳೆ ಪರ್ಫಾರ್ಮ್ ಮಾಡಲಿಕ್ಕೆ ಉಂಟು. ನೀವು ಈ ಕಾರ್ಯಕ್ರಮಕ್ಕೆ ಬರಬೇಕು. ನಿಮಗೆ ಬರಲಿಕ್ಕೋಸ್ಕರ ವಿಶೇಷವಾಗಿ ಪಾಸಿನ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿರ್ತೇವೆ. ಆ ಪಾಸಿನ ಡೀಟೇಲ್ಸ್ ಅನ್ನು ಅದನ್ನು ಹೇಗೆ ಕಲೆಕ್ಟ್ ಮಾಡಬೇಕು ಅಂತ ಹೇಳಿರೋದು ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಹಾಕ್ತೇವೆ. ಅದನ್ನು ನೋಡಿಕೊಂಡು ನೀವು ಬನ್ನಿ, ಕುಟುಂಬ ಸಮೇತರಾಗಿ ಬನ್ನಿ. ನಾಳಿನ ಈ ಮಕರ ಸಂಕ್ರಮಣವನ್ನು ಸ್ವರ ಸಂಕ್ರಮಣವಾಗಿ ಆನಂದದಿಂದ ಕಳೆಯೋಣ. ನೀವು ಬನ್ನಿ, ನಮ್ಮ ಈ ಅಭಿಮತದ ಎಲ್ಲ ವೀಕ್ಷಕರು ನಮ್ಮ ಈ ಸ್ವರ ಸಂಕ್ರಾಂತಿಯ ಒಂದು ಕುಟುಂಬಕ್ಕೆ ಬಂದು ಸೇರಬೇಕು ಅಂತ ಹೇಳಿ ಈ ಮೂಲಕ ಆಮಂತ್ರಿಸ್ತಾ ಇದ್ದೇನೆ. ಖಂಡಿತ ಧನ್ಯವಾದ ಸರ್ ನಿಮಗೆ. ಆ್ಯಂಡ್ ಮೇಡಮ್ ನಿಮಗೂ ಕೂಡ ಧನ್ಯವಾದ. ನಿಮ್ಮ ಒಂದು ನಾಳಿನ ಕಾರ್ಯಕ್ರಮ ತುಂಬ ಯಶಸ್ಸನ್ನು ಕಾಣಲಿ. ನೀವೇನು ಒಂದು ಈಗ 300 ಕುಟುಂಬ ಅಂತ ಹೇಳ್ತಿದ್ರೆ ಅದು ಇನ್ನಷ್ಟು ಕುಟುಂಬಗಳಾಗಿ ಹೆಚ್ಚಲಿ ಅಂತ ಹೇಳಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಆಶಿಸ್ತಾ ಇದ್ದೇವೆ. ನಿಮಗೆ ಇಬ್ಬರಿಗೂ ಕೂಡ ಧನ್ಯವಾದ. ನಮ್ಮನ್ನು ಪ್ರೀತಿಯಿಂದ ಈ ರೀತಿ ಕ್ವಶನ್ಸ್ ಅನ್ನು ಕೇಳಿಕೊಂಡು ನಮ್ಮ ಒಳಗಿರುವ ಆನ್ಸರ್ ಅನ್ನು ತಂದಿದ್ದಕ್ಕೆ ನಿಮಗೆ ಒಂದು ಪ್ರೀತಿಯ ಧನ್ಯವಾದಗಳು. ಧನ್ಯವಾದ. ಓಕೆ ವೀಕ್ಷಕರು, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ ಟಿವಿ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.